ಓಕೆ ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೀಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಬಂದು ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಆಲ್ರೆಡಿ ನಿಮಗೆ ವ್ಲಾಗ್ ಏನಂತ ಗೊತ್ತಾಗಿರ್ಲೇಬೇಕು. ಸೊ ಈ ಒಂದು ವ್ಲಾಗ್ ದ ಮೋಸ್ಟ್ 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 ರಿಕ್ವೆಸ್ಟೆಡ್ ವ್ಲಾಗ್. ಅದು ಬಂದು ನನ್ನ ಸೀಮಂತ್, ಸ್ಪೆಸಿಫಿಕ್ಲಿ ಸೀಮಂತ್ ಜ್ಯುವೆಲ್ರಿ ವ್ಲಾಗ್. ಸೊ ನನಗೆ ಎಲ್ಲ ಸೀಮಂತ್ ಆಗಿದ್ದ ಟೈಮ್ ನಿಂದಾನು ಕೇಳ್ತಾನೆ ಇದ್ರಿ, ಸೀಮಂತದ ಜ್ಯುವೆಲ್ರಿ ಬ್ಲಾಗ್ ಮಾಡಿ, ಅದು ಗೋಲ್ಡಾ ಅಥವಾ ಆರ್ಟಿಫಿಷಿಯಲಾ, ಏನು ಅಪ್ಡೇಟ್ ಕೊಡಿ ಹೇಳಿ ಅಂತ. ಸೊ ನಾನು ಸುಮಾರು ಜನಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ಗಳ ರಿಪ್ಲೈ ಕೊಡ್ತಾನೆ ಇದೆ. ಲೈಕ್ ಕೆಲವ್ರಿಗೂ ಫೋಟೋಸ್ ಕೂಡ ಕಳಿಸಿದೀನಿ. ಸೊ ಹೌದು, ಸೀಮಂತದಲ್ಲಿ ಹಾಕೊಂಡಿರೋ ಜ್ಯುವೆಲ್ರೀಸ್ ಎಲ್ಲ ಗೋಲ್ಡೇನೆ. ಸೊ ಅದ್ರ ಬಗ್ಗೆ ಫೈನಲಿ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂಡ್ ನನಗೆ ಫುಲ್ ಖುಷಿ ಅಂಡ್ ಎಕ್ಸೈಟೆಡ್ ಇದೆ. ಬಿಕಾಸ್ ತುಂಬಾ ಟೈಮ್ ಆದ್ಮೇಲೆ ನಾನು ಇವಾಗ ಜ್ಯುವೆಲ್ರಿನ ನೋಡ್ತೀನಿ. ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಜ್ಯುವೆಲ್ರೀಸ್ನ. ಸೊ ಇವಾಗ ಈ ವ್ಲಾಗ್ಗೋಸ್ಕರನೇ ತರಿಸಿದ್ದು ನಾನು. ಸೊ ನಿಮ್ದೆಲ್ಲ ಒಂದು ರಿಕ್ವೆಸ್ಟ್ ಇತ್ತಲ್ಲ ಮಾಡಿ ಅಂತ. ಸೊ ಫೈನಲಿ ಇವಾಗ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಆ ಒಂದು ವ್ಲಾಗ್. ಅಂಡ್ ಸುಮಾರು ಜನ ಇದು ಕೂಡ ಕೇಳಿದ್ರೆ ನನ್ನ ಲಾಸ್ಟ್ ವ್ಲಾಗ್ ನೋಡಿ, ನಾನು ವೆಯ್ಟ್ ಲಾಸ್ ಆಗಿದ್ದೀನ ಏನು ಅಂತ. ಸೊ ವೆಯ್ಟ್ ಲಾಸ್ ಅಂತ ಅಂದ್ರೆ ಆಬ್ವಿಯಸ್ಲಿ ನಾನು ಡೆಲಿವರಿ ಟೈಮಲ್ಲಿ ನಾನು ಆಲ್ಮೋಸ್ಟ್ 71-72 ಹತ್ತತ್ರ ಇದೆ. ಬಟ್ ಇವಾಗ ನನ್ನ ವೆಯ್ಟ್ ಬಂದು 66 ಆ ತರ ಇದೆ. ಸೊ ಅಲ್ಪ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಅಂಡ್ ಬೈ ಡಿಫಾಲ್ಟ್ ಅದು ಅಷ್ಟು ವೆಯ್ಟ್ ಕಡಿಮೆ ಆಗುತ್ತಲ್ಲ, ಬಿಕಾಸ್ ಮಗು ಆಚೆ ಬರುತ್ತೆ, ಗಲೀಜೆಲ್ಲ ಫುಲ್ ಹೋಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ, ಬಟ್ ಇನ್ನೂ ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು. ಬಟ್ ನಾನು ಹ್ಯಾಸ್ ಆಫ್ ನಾವು ಡಯಟ್ ಆಗಿರ್ಲಿ ಅಥವಾ ಸ್ವಲ್ಪ ಸ್ವಲ್ಪ ತಿನ್ನೋದು ಆ ಥರ ಏನೂ ಮಾಡ್ತಾ ಇಲ್ಲ. ನಾನು ನಾರ್ಮಲ್ ಆಗಿ ಒಂದು ಬಾಣ್ತಿ ಯಾವ ಥರ ಊಟ ಮಾಡ್ತಾರೆ ಅದೇ ಥರ ಊಟ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ಆಮ್ ಅ ಫೀಡಿಂಗ್ ಮದರ್. ಸೊ ಹ್ಯಾಸ್ ಆಫ್ ನಾವು ನಾನು ಈ ಥರ ಸಣ್ಣ ಆಗಬೇಕು, ಹೊಟ್ಟೆ ಕರಗಿಸ್ಬೇಕು, ಅದು ನಾನು ಇವಾಗ ಏನು ಅಷ್ಟಾಗಿ ಫೋಕಸ್ ಮಾಡ್ತಾ ಇಲ್ಲ. ಏನಪ್ಪಾ ಅಂತ ಅಂದ್ರೆ ಸ್ವೀಟ್ ತಿನ್ನೋದು ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ, ಬಟ್ ನಾಟ್ ಇವನ್ 100%. ನೋಡಿದ್ರೆ ಬಾಯಿಂದ ನೀರು ಬಂದ್ಬಿಡುತ್ತೆ. ಸೊ ಬಟ್ ಆದ್ರೂ ಅಲ್ಪ ಸ್ವಲ್ಪ ಸ್ವೀಟ್ ತಿನ್ನೋದೇ ಆಗಿರ್ಲಿ ಅಥವಾ ಜಂಕ್ ತಿನ್ನೋದು ಕಡಿಮೆ ಮಾಡಿದೀನಿ ಅಷ್ಟೇನೆ. ಅಂಡ್ ಇನ್ನೊಂದು ದ ಬೆಸ್ಟ್ ಕಮೆಂಟ್ ಏನ್ ಗೊತ್ತಾ, ಎಲ್ಲಾ ಕಾಮೆಂಟ್ಸ್ ಬೆಸ್ಟ್ ಇದೆ, ಬಟ್ ಸ್ಟಿಲ್ ಅದ್ರಲ್ಲಿ ನಂಗೆ ಇನ್ನೊಂದು ತುಂಬಾ ಇಷ್ಟ ಆಗಿರೋ ಕಾಮೆಂಟ್ ಬಂದು, ಅಕ್ಕ ನೀವು ಮೊದಲು ಮದ್ವೆಕ್ಕಿಂತ ಮುಂಚೆ, ಅಂದ್ರೆ ಮದ್ವೆನೂ ಅಲ್ಲ, ಪ್ರೆಗ್ನೆನ್ಸಿಗಿಂತ ಮುಂಚೆ ಯಾವ ತರ ಇದ್ರಿ ಅಲ್ಲ, ಇನ್ಫ್ಯಾಕ್ಟ್ ಮದ್ವೆಗಿಂತ ಮುಂಚೆನೆ ಯಾವ ತರ ಇದ್ರಿ, ಇತ್ತೀಚೆಗೆ ಮತ್ತೆ ಅದೇ ತರ ಕಾಣಿಸ್ತಾ ಇದ್ದೀರಾ. ಸೊ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ರೆಡಿ ಆಗಿ ಆತರ ವ್ಲಾಗ್ ಮಾಡಿ ಅಂತ. ಸೊ ನಂಗೆ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ಏನ್ ಗೊತ್ತಾ, ನನಗೆಲ್ಲ ವೆರಿ ಆನೆಸ್ಟ್ಲಿ ಅಲ್ಲ, ನನಗೆ ಎಲ್ಲ ಒಂದೊಂದ್ಸತಿ ಅನ್ಸುತ್ತೆ, ಐ ಆಮ್ ಲೂಸಿಂಗ್ ಮೈ ಫುಲ್ ಒಂಥರ ಬಾಡಿ, ನಂಗೆ ಯಾವುದೇ ತರ ಇವಾಗ ಜೀನ್ಸ್ ಪ್ಯಾಂಟ್ ಆಗ್ತಾ ಇಲ್ಲ, ಮತ್ತೆ ಹಾಕೊಂಡಿರೋ ಬಟ್ಟೆನೇ ಹಾಕೋತೀನಿ. ಬಿಕಾಸ್ ನನ್ನ ಹತ್ರ ತುಂಬಾ ಬಟ್ಟೆ ಇದಾವೆ, ಸರಿನಾ, ಸಿಕ್ಕಾಪಡೆ ಬಟ್ಟೆ ಇದೆ, ಬಟ್ ನಂಗೆ ಯಾವ್ದು ಫಿಟ್ ಆಗಲ್ಲ, ಲಿಟ್ರಲಿ ಯಾವ್ದು ಫಿಟ್ ಆಗಲ್ಲ. ಲೈಕ್ ತುಂಬಾನೇ ಚೂಸ್ ಮಾಡ್ಬೇಕು ಅಂತ ಬಟ್ಟೆ ಮಾತ್ರ ಫಿಟ್ ಆಗೋದು. ಸೊ ತುಂಬಾ ಬೇಜಾರಾಗುತ್ತೆ, ಶಾಪಿಂಗ್ ಮಾಡೋಕ್ಕೂ ಬೇಜಾರಾಗುತ್ತೆ, ಏನಿದು ಎಕ್ಸೆಸ್ ಇಂದ ಇವಾಗ ಎಲ್ಲಿಗೂ ಹೋಗಿದ್ದೀನಲ್ಲ ಅಂತ. ಬಟ್ ಅಗೇನ್ ಐ ಹ್ಯಾವ್ ಅ ಬ್ಯೂಟಿಫುಲ್ ಬೇಬಿ, ಸೊ ದಟ್ಸ್ ಓಕೆ. ಬಟ್ ಆದ್ರೂ ಕೆಲವೊಂದ್ಸತಿ ಬೇಜಾರಾಗುತ್ತೆ. ಬಟ್ ಆ ಒಂದು ಕಾಮೆಂಟ್ ನಂಗೆ ಸಿಕ್ಕಾಪಡೆ ಖುಷಿ ಆಯ್ತು. ಸೊ ಒಂಥರ ಮೋಟಿವೇಟೇ ಆಯ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಲೈಕ್ ಓಕೆ ಫೈನ್, ಒಂದಿರುತ್ತಲ್ಲ, ಒಳ್ಳೆ ಖುಷಿ ಆಯ್ತು ಅಷ್ಟೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಕಾಮೆಂಟ್ಸ್, ನೀವು ಕೊಡ್ತಿರೋ ಕಾಮೆಂಟ್ಸ್ಗೆ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಒಂದು ಚಿಕ್ಕ ಪುಟ್ಟ ರಿವ್ಯೂನ ಶೇರ್ ಮಾಡ್ತಾ ಇದೀನಿ. ಅಂಡ್ ಈ ರಿವ್ಯೂ 100% ಎಫೆಕ್ಟಿವ್, ನನಗಂತೂ ನಿಜವಾಗ್ಲೂ ಎಫೆಕ್ಟಿವ್ ಫ್ರೆಂಡ್ಸ್. ಸೊ ಏನಪ್ಪಾ ಅಂತ ಅಂದ್ರೆ, ಫಸ್ಟ್ ಲೈಕ್ ನಾವು ಆಬ್ವಿಯಸ್ಲಿ ಹುಡುಗಿರ್ ಅಂತ ಅಂದ್ರೆ, ಹುಡುಗಿರ್ ಮಾತ್ರ ಅಲ್ಲ, ಎಲ್ಲರೂ ಇವಾಗ ಮೇಕಪ್ ಎಲ್ಲ ಕಾಮನ್ ಏನೇ, ವೆದರ್ ಇಟ್ ಇಸ್ ನೋ ಲುಕ್ ಮೇಕಪ್ ಆರ್ ವಿತ್ ಮೇಕಪ್, ವಿದೌಟ್ ಮೇಕಪ್, ವಾಟ್ ಎವರ್ ಇಟ್ ಇಸ್ ಅಲ್ಲ, ಫೇಸ್ ವಾಶ್ ಅಂತ ಮಾಡೇ ಮಾಡ್ತೀವಿ. ಸೊ ನನಗೆ ನನ್ನ ಫೇಸ್ಗೆ, ನನ್ನ ಸ್ಕಿನ್ಗೆ ಬೆಸ್ಟ್ ಸೂಟ್ ಆಗಿರೋಂಥ ಒಂದು ಫೇಸ್ ವಾಶ್ ಬಂದು ಡರ್ಮಾವೇವ್ ಅವ್ರದ್ದು ಹೈಡ್ರಾ ಕ್ಲೆನ್ಸರ್ ಅಂತ. ಸೊ ಇದು ಏನಪ್ಪಾ ಅಂತ ಅಂದ್ರೆ, ಮೇಕಪ್ ಹಾಕ್ಬೇಕಾದ್ರೆ ಒಂದು ಬೇಸ್ ಇರುತ್ತಲ್ಲ, ಬೇಸ್ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು, ಸೊ ದಟ್ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು ಅಂತ. ಸೊ ಲೈಕ್ ಮೇಕಪ್ ಹಾಗೆ ಹೇಳ್ದಂಗೆ ಮೇಕಪ್ಪೇ ಅಂತಲ್ಲ, ಬಟ್ ಏನೇ ಆಗ್ಲಿ ಇವಾಗ ಡೈಲಿ ರೂಟೀನ್ ಲೈಫಲ್ಲೂ ನಾವು ಒಂದ್ ಸ್ವಲ್ಪ ಏನಾದ್ರೂ ಒಂದು ಟಚ್ ಅಪ್ ಕೊಡ್ತೀವಲ್ಲ, ಸೊ ಒಂದ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಹಾಗೂ ನಮ್ಮ ಸ್ಕಿನ್ ಟೆಕ್ಸ್ಚರ್ ಏನಿದೆಯೋ ಇನ್ನೂ ಒಂದ್ ಸ್ವಲ್ಪ ಸಾಫ್ಟ್ ಎಲಿಗೆಂಟ್ ಆಗ್ಬೇಕು ಅಂತ ಅಂದ್ರೆ ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇದು ಒಂದು ನ್ಯಾಚುರಲ್ ಕೊಲೋಡಿಯಲ್ ಓಟ್ ಮಿಲ್ ಇಂದ ಮಾಡಿರುವಂತ ಒಂದು ಫೇಸ್ ಕ್ಲೆನ್ಸರ್ ಇದು. ಸೊ ನೀವು ನೋಡ್ಬೋದು ಇದ್ರದ್ದು ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಅಂತ, ತುಂಬಾನೇ ಸಾಫ್ಟ್ ಆಗಿ, ಮೈಲ್ಡ್ ಆಗಿ, ಕಲರ್ಲೆಸ್ ಆಗಿದೆ. ಸೊ ತೋರಿಸ್ತೀನಿ ನೋಡಿ ನಿಮ್ಗೆ, ಇಲ್ಲಿ ಹಾಕಿ ತೋರಿಸ್ತೀನಿ. ಸೊ ನೋಡಿ, ತುಂಬಾನೇ ಒಂಥರ ಇದರಲ್ಲಿ ಯಾವುದೇ ತರದ ಕೆಮಿಕಲ್ಸ್ ಆಗಿರ್ಲಿ ಅಥವಾ ಆ ತರ ಸ್ಕಿನ್ನಿಗೆ ಹಾರ್ಮ್ ಆಗಿರೋ ಅಂತ ಯಾವುದೇ ತರದ ಏನು ಯೂಸ್ ಮಾಡಿಲ್ಲ, ತುಂಬಾನೇ ಚೆನ್ನಾಗಿದೆ.
ಆ್ಯಂಡ್ ಇದ್ರ ಸ್ಮೆಲ್ ಕೂಡ ಓ ಮೈ ಗಾಡ್ ದಿಸ್ ವಿಲ್ ಮೇಕ್ ಯು ಫಾಲ್ ಡೌನ್, ಅಷ್ಟು ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಈ ಒಂದು ಫೇಸ್ ವಾಶು ಅಥವಾ ಫೇಸ್ ಕ್ಲೆನ್ಸರ್ ಏನಂತೀವಲ್ಲ, ನಮ್ಮ ಸ್ಕಿನ್ ಅಂದರೆ ನಮ್ಮ ಫೇಸಲ್ಲಿ ಏನಾದರೂ ಒಂದು ಡಾರ್ಕ್ ಸ್ಪಾಟ್ಸ್ ಥರ ಏನಾದರೂ ಇದ್ರೂ ಸಹ ತುಂಬಾ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೂ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಫಾರ್ ಮಿ ಇಟ್ ಇಸ್ ವರ್ಕಿಂಗ್ ಔಟ್ ವೆರಿ ವೆಲ್. ಸೊ ಫೇಸ್ ವಾಶ್ ಮಾಡಿ ಆಯ್ತಲ್ವಾ. ಸೊ ನೆಕ್ಸ್ಟ್ ಫೇಸ್ ವಾಶ್ ಮಾಡಾದ್ಮೇಲೆ ನಾವು ಮುಖಕ್ಕೆ ಏನು ಹಚ್ಕೋತೀವಿ, ಮಾಯಿಶ್ಚರೈಸರ್. ಸೊ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಮೂಗು ಒಂಥರ ಅನಿಸಿದೆ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಊಟ ಆದಮೇಲೆ ನೀರು ಯಾವ ಥರ ಇಂಪಾರ್ಟೆಂಟ್, ಹಾಗೆ ನಮ್ಮ ಒಂದು ಫೇಸ್ಗೆ, ನಮ್ಮ ಒಂದು ಬಾಡಿಗೆ ಮಾಯಿಶ್ಚರೈಸೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೀಟ್ ಅ ಲೋಷನ್ ಬಾಡಿಗೆ, ಬೀಟ್ ಅ ಮಾಯಿಶ್ಚರೈಸರ್ ಫೇಸ್ಗೆ ಅಲ್ವಾ. ಸೊ ದ್ಯಾಟ್ ನಮ್ಮ ಏನು ಗೊತ್ತಾ, ನೀವೇ ನೋಟಿಸ್ ಮಾಡ್ತೀರಾ ಸರಿನಾ, ಇವಾಗ ನೀವು ಮುಖ ತೊಳ್ಕೊಂಡು ಬರ್ತೀರಾ, ಸ್ಕಿನ್ ಒಂಥರ ಡ್ರೈ ಆಗುತ್ತೆ, ಒಂಥರ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೇನೆ ಹೇಳೋದು, ನಮ್ಮ ದ್ಯಾಟ್ ಸೇಸ್ ದ್ಯಾಟ್ ನಮ್ಮ ಸ್ಕಿನ್ಗೆ, ನಮ್ಮ ಫೇಸ್ಗೆ ಮಾಯಿಶ್ಚರೈಸರ್ ಬೇಕು ಅಂತ. ಸೊ ಮಾಯಿಶ್ಚರೈಸರ್ ಇಸ್ ಮಸ್ಟ್ ಫ್ರೆಂಡ್ಸ್ ಟು ಹ್ಯಾವ್ ಅ ಗುಡ್ ಸ್ಕಿನ್. ಸೊ ಅದಕ್ಕೆ ನಾನು ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಅಂದ್ರೆ ನ್ಯೂಟ್ರಿ ಡರ್ಮ್ ಅವ್ರದ್ದು ಮಾಯಿಶ್ಚರೈಸಿಂಗ್ ಲೋಷನ್. ಇದರಲ್ಲಿ ವೈಟಮಿನ್ ಇ ಇದೆ. ಸೊ ನೋಡಬಹುದು, ತುಂಬಾನೇ ಸ್ಕಿನ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಕ್ಲೆನ್ಸರ್ ವಾಶ್ ನಾನು ಹೇಳ್ದಂಗೆ ಲಾಸ್ಟ್ ವ್ಲಾಗ್ಸ್ ಅಲ್ಲೆಲ್ಲ, ಅಂಡ್ ಇವನ್ ಇವಾಗಲೂ ಹೇಳ್ತಾ ಇದ್ದೀನಿ, ಕ್ಲೆನ್ಸರು ಸಹ ತುಂಬಾನೇ ನಮ್ಮ ಫೇಸ್ಗೆ ಪ್ರೊಟೆಕ್ಟ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ. ಸೇಮ್ ಮಾಯಿಶ್ಚರೈಸರ್ ಕೂಡ ಅಲ್ಲ, ಪ್ರೊಟೆಕ್ಟ್ ಆದ್ರೂ ಹಾಗೂ ಹೈಡ್ರೇಟ್ ಮಾಡುತ್ತೆ. ನಮ್ಮ ಸ್ಕಿನ್ ಅಲ್ಲಿ ಈ ತರ ಡಾರ್ಕ್ ಸ್ಪಾಟ್ಸ್ ಆಗಿರ್ಲಿ, ಪೋರ್ಸ್ ಆಗಿರ್ಲಿ, ಆಕ್ನೆ ಮಾರ್ಕ್ಸ್ ಆಗಿರ್ಲಿ, ಈ ತರ ಇರುತ್ತಲ್ಲ, ಸೊ ತುಂಬಾನೇ ಕಡಿಮೆ ಆಗಕ್ಕೆ, ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ಇದೆಲ್ಲ ಹಚ್ಕೊಂಡ್ರೆ ಏನ್ ಗೊತ್ತಾ, ನಮ್ಮ ಫೇಸ್ಗೆ ಒಂಥರ ಶೈನ್ ಹಾಗೂ ಒಂದು ಗ್ಲೋ ಬರುತ್ತೆ. ನೋಡಿ, ಇದು ಬಂದು ಮಾಯಿಶ್ಚರೈಸರು. ಇದ್ರ ಸ್ಮೆಲ್ ಮಾತ್ರ ನಿಜವಾಗ್ಲೂ ಇಟ್ಸ್ ಲೈಕ್ ವಾವ್. ಸೊ ತುಂಬಾನೇ ಚೆನ್ನಾಗಿದೆ. ನಾನು ಹಚ್ಚಿ ತೋರಿಸ್ತೀನಿ ನೋಡಿ. ಸೊ ನೆಕ್ಸ್ಟ್ ಬರೀ ಫೇಸ್ಗೆ ಮಾತ್ರ ಅಲ್ಲ, ನಮ್ಮ ಕೈ ಹಾಗೂ ಕಾಲ್ಗೆ ಕೂಡ ಪ್ರೊಟೆಕ್ಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ಬಂದು ಆಬ್ವಿಯಸ್ಲಿ ಡರ್ಮಾವಿವ್ ಅವ್ರದೇ ವಿತ್ ನ್ಯಾಚುರಲ್ ಕೊಲಾಜೆಲ್ ಓಟ್ ಮಿಲ್ ಇಂದ ಮಾಡಿರೋದು ಮಾಯಿಶ್ಚರೈಸಿಂಗ್ ಲೋಷನ್. ಡ್ರೈ ಸ್ಕಿನ್ ಕಂಡೀಷನ್ಸ್ ಅವಿನ ಸತ್ವ್ಯ ಸೀಡ್ ಪೌಡರ್ ಇಂದ ಮಾಡಿರೋದು. ಅಂಡ್ ಇದು ಬಂದು ಎಲ್ಲಾ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ಬರೀ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಆ ಥರ ಏನೂ ಇಲ್ಲ, ಎಲ್ಲಾ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ಬಿಕಾಸ್ ನಮ್ಮ ಮನೇಲಿ ನಾವೆಲ್ಲರೂ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಒಬ್ಬೊಬ್ರದ್ದು ಒಂದೊಂದು ಸ್ಕಿನ್ ಟೋನು, ಸೊ ಇದರಲ್ಲೇ ಗೊತ್ತಾಗೋದು ಇದು ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ ಅಂತ. ಸೊ ನೋಡಿ, ನಾನು ಇವಾಗ ಲೋಷನ್ ತಗೋತಾ ಇದ್ದೀನಿ. ಸೊ ಇವಾಗ ನಾವು ವ್ಯಾಕ್ಸಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ ಅನ್ಕೊಳ್ಳಿ, ಅಥವಾ ನಾವು ಶೇವ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಕೈ ಅಥವಾ ಕಾಲನ್ನ, ಸರಿನಾ. ಅವಾಗ ಒಂಥರ ಕೈಗೆಲ್ಲ ಒಂಥರ ಏನಂತಾರೆ, ಒಂಥರ ಪ್ಯಾಚ್ ಬರುತ್ತೆ, ಒಂಥರ ವೈಟಿಶ್ ಒಂಥರ ಅನ್ಸುತ್ತೆ, ಎಲ್ಲ ಸ್ವಲ್ಪ ಉರಿಯುತ್ತೆ ಕೂಡ. ಸೊ ಆವಾಗ ಸ್ಪೆಸಿಫಿಕ್ಲಿ ಆ ಟೈಮಲ್ಲೆಲ್ಲ ಈ ಒಂದು ಲೋಷನ್ ಹಚ್ಚಿದ್ರೆ ತುಂಬಾನೇ ಒಂಥರ ಫ್ರೆಶ್ ಫೀಲ್ ಆಗುತ್ತೆ, ತುಂಬಾನೇ ಒಂಥರ ಸ್ಕಿನ್ಗೆಲ್ಲ ಸಾಫ್ಟ್ ಮಾಡುತ್ತೆ. ನೋಡಿ, ಒಂಥರ ತಣ್ಣಗೆ ಅನಿಸ್ತಿದೆ ನನಗೆ. ಸೊ ಇದು ಬಂದು ಲೋಷನು. ಸೊ ಬರೀ ಫೇಸ್ಗೆ ಮಾತ್ರ ಅಲ್ಲ, ನಮ್ಮ ಇಡೀ ಬಾಡಿಗೆ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಿ. ಆ್ಯಂಡ್ ನಾನು ಅದನ್ನ ಸಜೆಸ್ಟ್ ಮಾಡ್ತಿರೋದು, ರೆಕಮೆಂಡ್ ಮಾಡ್ತಿರೋದು ಡರ್ಮಾವಿವ್ದು ಫ್ರೆಂಡ್ಸ್. ಸೊ ಇದು ಬಂದು ಒಂದು ಚಿಕ್ಕ ರಿವ್ಯೂ, ಆ್ಯಂಡ್ ತುಂಬ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಯೂಸ್ ಆದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದ್ರದ್ದು ಪ್ರತಿಯೊಂದು ಲಿಂಕ್ಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಬನ್ನಿ, ಇವಾಗ ನಾವು ದ ಮೋಸ್ಟ್ ಅವೈಟೆಡ್ ಥಿಂಗ್ ಗೋಲ್ಡ್ ತೋರಿಸ್ತೀನಿ. ಸೊ ನಾನು ಅಕ್ಕ ಜೊತೆ ಮಾಡಬೇಕು ಅಂತ ಇದ್ದೀನಿ ಗೋಲ್ಡ್ ಬ್ಲಾಗ್ನ. ಸೊ ಅವಳು ಕೂಡ ಇವಾಗ ಎಡಿಟಿಂಗ್ ಅಲ್ಲಿ ಸ್ವಲ್ಪ ಬಿಸಿ ಇದ್ದಾಳೆ. ಆಮೇಲೆ ಅವಳು ಫ್ರೀ ಆದಾಗ ನನ್ನ ಮಕ್ಕಳು ಎದ್ಬಿಡ್ತಾರೆ, ಅವಾಗ ನಾನು ಬಿಸಿ ಆಗ್ಬಿಡ್ತೀನಿ. ಸೊ ಅಂತೂ ಇಂತೂ ಆ ಗ್ಯಾಪ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಈ ಒಂದು ಎಫರ್ಟ್ಸ್ಗೆ, ಈ ಒಂದು ಡೆಡಿಕೇಶನ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಂಡ್ ಅಷ್ಟೇ. ಅಂಡ್ ಇನ್ನೊಂದು ತುಂಬಾ ಜನ ಇದು ಕೂಡ ಕೇಳಿದ್ದೀರಾ, ನನ್ನ ಕಪ್ಪು ಮುಂಚೆ ತುಂಬಾ ಕಪ್ಪಾಗಿತ್ತು. ನನ್ನ ಕಪ್ಪು ಅಂತೀನಿ, ನನ್ನ ಕತ್ತು ಮುಂಚೆ ತುಂಬ ಕಪ್ಪಿತ್ತು ಈ ಕಡೆ ಎಲ್ಲ. ಅದಕ್ಕೆ ಇವಾಗ ಏನು ಮಾಡಿದ್ರಿ, ಏನು ಹಚ್ಚಿದ್ರಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಅಂತ. ಸೊ ವೆರಿ ಮಚ್ ಹಾನೆಸ್ಟ್ಲಿ ಅಲ್ಲ, ನನ್ನ ಕತ್ತಿಗೆ ಸ್ಪೆಸಿಫಿಕಲಿ ಓನ್ಲಿ ಫಾರ್ ನೆಕ್ ಅಂತ ನಾನು ಯಾವ ಪ್ರಾಡಕ್ಟು ಯೂಸ್ ಮಾಡಿಲ್ಲ. ಅದೇನಪ್ಪ ಅಂತಂದರೆ ತಾನಾಗೆ ಟೈಮ್ ಹೋಗ್ತಾ ತಾನಾಗಿ ಅದು ಕಪ್ಪು ಕೂಡ ಹೊರಟೋಗ್ಬಿಡುತ್ತೆ. ಬಿಕಾಸ್ ಪ್ರೆಗ್ನೆಂಟ್ ಇರಬೇಕಾದ್ರೆ ತುಂಬ ಕಾಮನು ಎಲ್ಲ ಬ್ಲ್ಯಾಕ್ ಎಲ್ಲ ಆಗೋದು. ಬಟ್ ಇವಾಗ ಆಲ್ಮೋಸ್ಟ್ ಒಂದು ಫುಲ್ ಕಡಿಮೆ ಆಗಿದೆ ನೋಡಿ, ಫುಲ್ ಕಡಿಮೆ ಆಗಿದೆ. ಸೊ ನಾನು ಸ್ಪೆಸಿಫಿಕ್ಲಿ ಇದಕ್ಕೆ ಮಾತ್ರ ಏನೂ ಇಲ್ಲ, ಮಾಮೂಲಿ ಮೊಕ್ಕಕ್ಕೆ ಏನು ಹಚ್ತೀನಿ ಅದೇ ನಾನು ಕತ್ತಿಗೂ ಸಹ ಹಚ್ಚೋದು. ಸೊ ಎಸ್, ಇದೊಂದು ಹೇಳಬೇಕಿತ್ತು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಆ್ಯಂಡ್ ನಿಮಗೆ ಯಾವ ಜ್ಯುವೆಲ್ರಿ ಜಾಸ್ತಿ ಇಷ್ಟ ಆಯಿತು ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಬನ್ನಿ, ಇವಾಗ ಸ್ಕಿಪ್ ಮಾಡಬೇಡಿ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ಇಂಟ್ರೋ ಕೊಟ್ಟಿದ್ದೆಲ್ಲ ಬೆಳಗ್ಗೆ ಆಗೋಯ್ತು. ಬಟ್ ಇವಾಗ ಈ ಒಂದು ಗೋಲ್ಡ್ ವಿಡಿಯೋ ಮಾಡ್ತಾ ಮಾಡ್ತಾ ಸಂಜೆ ಆಗೋಯ್ತು. ಬಿಕಾಸ್ ನಮ್ಮ ಅಕ್ಕಂಗೆ ಹೊರಸೋ ಅಷ್ಟು ದೇವ್ರ ಹೊಡ್ಸಂಗ್ ಆಯ್ತು. ನನ್ಗಂತೂ ಯಪ್ಪ ಸಾಕಾಯ್ತು. ಇವಳೇ ಫಸ್ಟ್ ಆಫ್ ಆಲ್ ಇವಳ ಕೆಲಸನೇ ಮುಗಿಯಲ್ಲ, ನನ್ ಬೇರೆ ಹೇಳ್ತಾಳೆ ಹಂಗೆ. ಸೊ ಬನ್ನಿ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಅಂದ್ರೆ ಮಾತಾಡೋದು ಬೇಡ. ಇಲ್ಲ ಅಂದ್ರೆ ನಮ್ಮ ಲಡ್ಡು ಎದ್ಬಿಡ್ತಾನೆ. ಜಿಂಕಿನೂ ಸದ್ಯಕ್ಕೆ ಅರುಣ್ ಅವ್ರು ನೋಡ್ಕೊತಾವ್ರೆ ಜಿಂಕಿನ, ಅಂದ್ರೆ ನಮ್ಮ ಕಣ್ಮಣಿನ. ಸೊ ಅಲ್ಲಿ ತನಕ ಈ ಒಂದು ವಿಡಿಯೋನ ಮುಗಿಸ್ಬಿಡೋಣ. ಸೊ ತುಂಬಾ ರಿಕ್ವೆಸ್ಟ್ ಬಂದು ಗೋಲ್ಡ್ ವಿಡಿಯೋ ಮಾಡಿ 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 ಮಾಡಿ. ಸೊ ಗೋಲ್ಡ್ ಇವಾಗ ಇಲ್ಲಿ ತಂದಿದ್ದೀನಿ, ಇವಾಗ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ನನ್ನ ಸೀಮಂತ ಸ್ಪೆಸಿಫಿಕ್ ಅಂದ್ರೆ ಸೀಮಂತದ ಗೋಲ್ಡ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ. ಅಂಡ್ ನಿಮ್ಗೆ ನನ್ನ ಮದುವೆ ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಆಲ್ರೆಡಿ ಆ ವ್ಲಾಗ್ ನ ಕೂಡ ಹಾಕಿದ್ದೀನಿ. ಕೆಳಗಡೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಇದು ಬಂದು ಲಚ್ಚುವ ಸೀಮಂತದ ಜ್ಯುವೆಲ್ಲರಿ. ಸೊ ಸೀಮಂತಕ್ಕೆ ಅಂತ ತಗೊಂಡಿದಂತ ಜ್ಯುವೆಲ್ಲರೀಸ್. ಎಸ್ ಸೀಮಂತಕ್ಕೆ ಅಂತ ತಗೊಂಡ ಜ್ಯುವೆಲ್ಲರೀಸ್ ಹಾಗೂ ನಂಗೆ ಮೂವಿ ಬಂದಿತ್ತಲ್ಲ, ಆ ಮೂವಿಯಿಂದ ತಗೊಂಡಿರೋಂಥ ಜ್ಯುವೆಲ್ಲರೀಸು. ಅಂಡ್ ಸ್ವಲ್ಪ ನಾನು ಸೇವಿಂಗ್ಸ್ ಹಾಕಿ ತಗೊಂಡಿದ್ದ ಜ್ಯುವೆಲ್ಲರೀಸ್. ಸೊ ಎಲ್ಲ ಮಿಕ್ಸ್. ಅದೇ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ದು ಮತ್ತೆ ಮದುವೆ ಮೂವೀಸ್ ಎಲ್ಲ ಆಯಿತು, ನನ್ನ ಸೇವಿಂಗ್ಸ್ ಆಯಿತು. ಸೊ ಎಲ್ಲ ಮಿಕ್ಸ್ ಅಲ್ಲಿ ತಗೊಂಡಿದ್ದೀನಿ. ಅಂಡ್ ಸೊ ಫಸ್ಟ್ ಬಂದು ನಾನು ಈ ಒಂದು ನನ್ನ ಚಿಕ್ಕ ಶಾರ್ಟ್ ನೆಕ್ಲೆಸ್ ನ ತೋರಿಸ್ತಾ ಇದ್ದೀನಿ. ಸೊ ಎಸ್, ಇನ್ನೊಂದು ಹೇಳ್ಬೇಕಂದ್ರೆ ಇದೆಲ್ಲ ತಗೊಂಡಿರೋದು BB ಜ್ಯುವೆಲ್ಲರೀಸ್ ಅಂತ. ನೀವು ನಂಗೆ ಲೊಕೇಶನ್ ಕೇಳ್ತೀರಾ, ನೀವು ಮ್ಯಾಪ್ ಅಲ್ಲಿ BB ಜ್ಯುವೆಲ್ಲರೀಸ್ ಕೋರಮಂಗ್ಲ ಅಂತ ಹಾಕಿದ್ರೆ ನಿಮ್ಗೆ ಲೊಕೇಶನ್ ಸಿಗ್ಬಿಡುತ್ತೆ. ಸೊ ನೀವು ಚೆಕ್ಔಟ್ ಮಾಡ್ಕೋಬಹುದು. ಅಂಡ್ ಎಸ್, BB ಜ್ಯುವೆಲ್ಲರೀಸ್ ನಾನು ಯಾವುದೇ ತರದ ಪ್ರಮೋಷನ್ ಕೊಲಾಬ್ರೇಷನ್ ಏನೂ ಮಾಡ್ತಾ ಇಲ್ಲ. ನಾನು ದುಡ್ಡು ಕೊಟ್ಟು ಅವ್ರನ್ನ ಕೊಟ್ಟಿರೋಂಥ ಚಿನ್ನ ₹1 ಕಡಿಮೆ ಅಂದ್ರೆ ಮಾಡಿದ್ರೆ ಡಿಸ್ಕೌಂಟು, ಇಲ್ಲ ಅಂತ ಅಲ್ಲ. ಬಟ್ ಸ್ಟಿಲ್ ಇಟ್ಸ್ ನಾಟ್ ಅ ಪ್ರಮೋಷನ್. ಅಂಡ್ ಬಿಕಾಸ್ ಎಲ್ಲ ಬಾಕ್ಸಸ್ BBದೇ ಇದೆಯಲ್ಲ, ಸೊ ಅದಕ್ಕೇನೆ ಹೇಳಿದ್ದು. ಸೊ ಓಕೆ ಬನ್ನಿ. ಸೊ ಫಸ್ಟ್ ಬಂದು ನನ್ನ ಈ ಒಂದು ಕ್ಯೂಟ್ ಆಗಿರೋದು ಶಾರ್ಟ್ ನೆಕ್ಲೇಸ್. ಸೊ ನೋಡಿ ಈ ತರ ಬರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಅಕ್ಕ ಚಂದ ಹೇಳ್ತಾರೆ. ಅಕ್ಕ ಟೇಕ್ ಇಟ್, ಆಲ್ ಯೋರ್ಸ್. ಥ್ಯಾಂಕ್ ಯು. ಓಕೆ, ಸೊ ಇದು ಬಂದು ಶಾರ್ಟ್ ನೆಕ್ಲೆಸ್. ಇದನ್ನ ಲಚ್ಚು ಜಾಸ್ತಿ ಹಾಕೊಂಡಿದ್ದಾಳೆ ಆಕ್ಚುಲಿ ಅಲ್ವಾ? ಎಲ್ಲಿ ಹಾಕೊಂಡಿದ್ದೀನಿ? ಸೀಮಂತನೇ ಲಾಸ್ಟು, ಅದೇ ಫಸ್ಟ್ ಅದೇ ಲಾಸ್ಟ್, ಆಮೇಲೆ ಹಾಕೊಂಡೆ. ಆಮೇಲೆ ನಾನು ಒಂದ್ಸತಿ ಹಾಕೊಂಡಿದ್ದೀನಿ. ಹಾಕೊಂಡಿಲ್ಲ ಎಲ್ಲಿ. ಆಮೇಲೆ ಪ್ರೆಗ್ನೆಂಟ್ ಆದೆ, ಆಮೇಲೆ ಮಗು ಆಯ್ತು, ಎಲ್ಲೂ ಹೋಗ್ತಾ ಸೀಮಂತಾನೆ ಅಂದ್ರೆ ಅದೇ. ಆಮೇಲೆ ಮಗು ಆಯ್ತು, ಎಲ್ಲೂ ಹೋಗ್ತಾನೆ ಇಲ್ಲ. ಸೊ ಇದು ಬಂದು ಲಚ್ಚಿದು ಶಾರ್ಟ್ ನೆಕ್ಲೆಸ್. ಅಂಡ್ ಇದ್ರಲ್ಲಿ ನೋಡಿದ್ರೆ ನೀವು ಮೇಲ್ಗಡೆ ಒಂದು ಲೇಯರ್ ಕಂಪ್ಲೀಟ್ ಆಗಿ ಲಕ್ಷ್ಮಿ ಇದೆ ಆಯ್ತಾ. ಲಕ್ಷ್ಮಿ ಕೆಳಗಡೆ ಲಕ್ಷ್ಮಿ ಕಾಸು. ಸೊ ಆ ರೀತಿ. ಅಂಡ್ ಮಧ್ಯ ಈ ತರ ಎಮ್ರೇಲ್ಡ್, ಗ್ರೀನ್ ಎಮ್ರೇಲ್ಡ್ ನ ಹಾಕಿದ್ದಾರೆ, ಗ್ರೀನ್ ಎಮ್ರೇಲ್ಡ್ ಸ್ಟೋನ್ಸ್ ನ. ಸೊ ಅದರಿಂದ ಈ ಒಂದು ನೆಕ್ಲೆಸ್ ಇನ್ನೂ ಜಾಸ್ತಿ ಹೈಲೈಟ್ ಆಗಿ ಕಾಣುತ್ತೆ. ಅಂಡ್ ಈ ರೀತಿಯಾಗಿ ಒಂದು ಕಾಸಿನ ಸರ ಅಂತ ಹೇಳ್ತೀವಲ್ಲ, ಆ ತರ ಕಾಸಿನ ನೆಕ್ಲೆಸ್ ಇದು. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಕಾಸಿನ ಲಕ್ಷ್ಮಿ ಅಂಡ್ ಲಕ್ಷ್ಮಿ ಇದು ಕೂಡ ಇದೆ ಆಯ್ತಾ. ಸೊ ಅದರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಬಂದು 37 ಗ್ರಾಮ್ಸ್ ಇದೆ, ಆಲ್ ಓವರ್ 37 ಗ್ರಾಮ್ಸ್ ಮೈನಸ್ ಈ ಒಂದು ಎಮ್ರೆಲ್ಡ್ ಸ್ಟೋನ್ ಏನಿದೆಯಲ್ಲ ಅದನ್ನ ಮೈನಸ್ ಮಾಡಿ ಕೊಡ್ತಾರೆ. ಸೊ ತುಂಬಾನೇ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್. ಹಾಕೊಂಡಾಗ ಕತ್ತು ತುಂಬಾ ಕಾಣುತ್ತೆ, ಸಖತ್ತಾಗಿ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಇವಾಗ ನೀವು. ಸೊ ಇಲ್ಲಿ ನೋಡ್ಬೋದು ನೀವು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಕತ್ತು ತುಂಬಾ ಹಿಂಗೆ ಫುಲ್ ಕುತ್ಕೊಳ್ಳುತ್ತೆ, ಅದು ಸಖತ್ತಾಗಿ ಕಾಣುತ್ತೆ ಅದು. ಸೊ ಸಿಂಪಲ್ ಫಂಕ್ಷನ್ ಗೆ ಇದು ಅಂತ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಂದು ಲಚ್ಚುದು ನೆಕ್ಲೆಸ್. ಇದನ್ನ ಫಸ್ಟ್ ಆಕ್ಚುಲಿ BB ಜ್ಯುವೆಲ್ಲರ್ಸ್ ಅಲ್ಲಿ ಲಚ್ಚು ತಗೊಂಡಿದ್ದಂತ ಫಸ್ಟ್ ಜ್ಯುವೆಲ್ಲರಿ ಇದು ಅನ್ಸುತ್ತೆ. ಹೌದು. ಅಂಡ್ ತುಂಬಾ ಜನ ಪ್ರೈಸ್ ಸಹ ಕೇಳ್ತೀರಾ, ಪ್ರೈಸ್ ಎಷ್ಟು ಆಯ್ತು ಅಂತ. ಸೊ ಅವಾಗಿನ ಗೋಲ್ಡ್ ರೇಟ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ ಪ್ರೈಸ್, ಇವಾಗಿನ ಗೋಲ್ಡ್ ರೇಟ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಇದು ಲಾಸ್ಟ್ ಇಯರ್ ತಗೊಂಡಿದ್ದಲ್ವ. ಸೊ 4300-400 ಆ ತರ ಏನೋ ಇತ್ತು ಆವಾಗ. ಇವಾಗಂತೂ 5000 ಚೇಂಜ್ ಆಗ್ಬಿಟ್ಟಿದೆ. ಸೊ ಡೆಫಿನೆಟ್ಲಿ ತುಂಬಾ ಚೇಂಜ್ ಇದಿದೆ, ವೇರಿಯೇಷನ್ಸ್ ಇದೆ ಪ್ರೈಸ್ ಅಲ್ಲಿ. ಬಟ್ ಗ್ರಾಮ್ಸ್ ಹೇಳ್ಬೋದು 37 ಗ್ರಾಮ್ಸ್ ಅವಾಗ ತಗೊಂಡಿದ್ದಾಗ. ಸೊ ನೀವು ಇವಾಗ ಗ್ರಾಮ್ಸ್ಗೆ ನೀವೇ ಲೆಕ್ಕ ಆಗ್ಬೋದು ಇವಾಗ ಕರೆಂಟ್ ಪ್ರೈಸ್ ಎಷ್ಟಿರುತ್ತೆ ಅಂತ. ಸೊ ಎಸ್, ಇದು ಬಂದು ನನ್ನ ಒಂದು ಶಾರ್ಟ್ ನೆಕ್ಲೆಸ್. ಚೆನ್ನಾಗಿದೆಯಲ್ಲ. ಇದರಲ್ಲಿ ಆಲ್ಮಾರ್ಕ್ ಗಿಲ್ಮಾರ್ಕ್ ಎಲ್ಲಾನು ಹಾಕಿ ಕೊಟ್ಟಿದ್ದಾರೆ. ಎಲ್ಲ 22 ಕ್ಯಾರೆಟ್ ಗೋಲ್ಡ್ ಆಲ್ಮಾರ್ಕ್ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇದನ್ನ ಬಂದು ಲೈಕ್ ಆಂಟಿಕ್ ಫಿನಿಶ್ ಇರುವಂತ ಒಂದು ನೆಕ್ಲೆಸ್ ಇದು. ಸೊ ನಾರ್ಮಲ್ ಗೋಲ್ಡ್ ಫಿನಿಶ್ ಅಥವಾ ಈ ತರ ರೆಡ್ ಗೋಲ್ಡ್ ಇರುತ್ತಲ್ಲ ಆ ಫಿನಿಶ್ ಎಲ್ಲ ಇದೊಂದು ಆಂಟಿಕ್ ಫಿನಿಶ್ ಇದೆ ಸ್ವಲ್ಪ. ಸೊ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೆಕ್ಲೆಸ್. ಸೊ ಇದು ಬಂದು ಫಸ್ಟ್ ಜ್ಯುವೆಲ್ಲರಿ. ಸೊ ಸೆಕೆಂಡ್ ಬಂದು ಚೋಕರ್. ಐ ನೋ ಚೋಕರ್ ನಾನು ತುಂಬಾ ಸತಿ ತೋರಿಸಿದೆ ನಿಮ್ಗೆ. ಬಟ್ ಅಷ್ಟು ಸತಿ ತೋರಿಸಿದ್ರು ನೀವು ನಂಗೆ ಮತ್ತೆ ಕೇಳ್ತೀರಾ ಎಷ್ಟು ಗ್ರಾಮ್ಸ್ ಅಂತ. ನಾನು ಅದೇ ಹೇಳ್ತೀನಿ, ನಾನು ಅಷ್ಟು ಸತಿ ತೋರಿಸಿದೀನಿ, ಅಷ್ಟು ಸತಿ ಗ್ರಾಮ್ಸ್ ಆಗಿದ್ದೀನಿ. ಮೇ ಬಿ ಬಿಕಾಸ್ ನೀವು ಸ್ಕಿಪ್ ಮಾಡ್ತೀರಾ, ಅದಕ್ಕೆ ನಿಮ್ ಸ್ವಲ್ಪ ಮಿಸ್ ಆಗುತ್ತೆ. ಅಂಡ್ ತುಂಬಾ ಜನ ನಂಗೆ ಫೋಟೋಸ್ ಕೂಡ ಕೇಳಿದಿರಾ, ಫೋಟೋಸ್ ಸಹ ಕಳಿಸಿದೀನಿ. ಸಪೋಸ್ ನಿಮ್ಗೆ ಕೂಡ ಯಾರಾದ್ರೂ ಫೋಟೋಸ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡಿರೋದು ಸರಿನಾ. ಸೊ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಚೋಕರ್ ಇನ್ ದಿಸ್ ವರ್ಲ್ಡ್.
ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಅಲ್ವಾ. ಸೊ ಎಸ್, ಇದು ಬಂದು ನನ್ನ ಚೋಕರ್. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಚೋಕರ್. ಎಸ್, ಸೊ ಇದು ಬಂದು ಲೆಚ್ಚು ಚೋಕರ್ ಅಂಡ್ ಇದು ಕೂಡ ಅಷ್ಟೇ, ನೀವು ನೋಡಿದ್ರೆ ಇದು ಆಂಟಿಕ್ ಫಿನಿಶ್ ಬ್ಲಾಕ್ ಗೋಲ್ಡ್ ಫಿನಿಶ್ ನಲ್ಲಿ ಇರುವಂತದ್ದು. ಅಂಡ್ ಇದರಲ್ಲಿ ನೀವು ನೋಡಿದ್ರೆ ಯಾವುದೇ ತರಹದ ಸ್ಟೋನ್ ವರ್ಕ್ಸ್ ಆಗಲಿ ತುಂಬಾ ಜಾಸ್ತಿ ಮಾಡಿಲ್ಲ ಆಯ್ತಾ. ಇದು ಬಂದು ಕಂಪ್ಲೀಟ್ ಗೋಲ್ಡ್, ಏನೊಂದು ಮೈನ್ಯೂಟ್ ಆಗಿ ಚಿಕ್ಕದಾಗಿ ಪಿಂಕ್ ಸ್ಟೋನ್ಸ್ ನ ಇಟ್ಟಿದ್ದಾರೆ. ಅದು ಬಿಟ್ರೆ ತುಂಬಾನೇ ಫುಲ್ ಗೋಲ್ಡ್ ಅಲ್ಲೇ ಇರುವಂತದ್ದು. ಇದರಲ್ಲಿ ಏನು ವೇಸ್ಟೇಜ್ ಕೂಡ ಇಲ್ಲ. ಇತ್ತೀಚೆಗೆ ನಾವು ತಗೊಳ್ಳುವಂತ ಜ್ಯುವೆಲರೀಸ್ ಅಲ್ಲಿ ಆದಷ್ಟು ವೇಸ್ಟೇಜ್ ಇರಕೂಡ್ದು, ಆ ತರ ನೋಡ್ಕೊಂಡು ತಗೋತೀವಿ. ಬಿಕಾಸ್ ನನ್ನ ಜ್ಯುವೆಲರೀಸ್ ತಗೋಬೇಕಾದ್ರೆ, ಲೈಕ್ ನನ್ನ ಮದುವೆ ಜ್ಯುವೆಲರಿ ತಗೋಬೇಕಾದ್ರೆ ಅದೊಂದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದಕ್ಕೇನೆ. ಅಂಡ್ ಲಚ್ಚು ಬಂದು ಫಸ್ಟ್ ಟೈಮ್ BB ಜ್ಯುವೆಲರ್ಸ್ಗೆ ಹೋಗಿದ್ದು ನನಗೆ ಈ ಒಂದು ರಿಂಗ್ ನನ್ನ ಬರ್ತ್ಡೇಗೆ ರಿಂಗ್ ಗಿಫ್ಟ್ ಮಾಡಕ್ಕೆ ಅಂತ. ಸೊ ರಿಂಗ್ ತಗೊಂಬರಕ್ ಹೋಗಿದ್ದಾಗ ಅವಳಿಗೆ ಈ ಚೋಕರ್ ಇಷ್ಟ ಆಯ್ತು. ಆಕ್ಚುಲಿ ಈ ಚೋಕರ್ ಇಷ್ಟ ಆಗಿದ್ದು ನಂದೂಗೆ ಮನೆ ಹೇಳಿದ್ದು ಈ ಚೋಕರ್ ತಗೋಬೇಕು ತುಂಬಾ ಚೆನ್ನಾಗಿದೆ, ತಗೋಬೇಕು ಅಂತ. ಸೊ ಆಮೇಲೆ ಲಚ್ಚು ಅವಳಿಗೂ ಇಷ್ಟ ಆಯ್ತು. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ಲಚ್ಚು ತಗೊಂಡಿದ್ದು ಚಿಕ್ ನೆಕ್ಲೆಸ್ ತಗೊಂಡು, ಚೋಕರ್ ನೋಡಕ್ ಹೋದ್ಲು ಬಟ್ ಚಿಕ್ ನೆಕ್ಲೆಸ್ ತಗೊಂಡ್ಲು. ಸರಿನಾ. ಅದಾದ ನಂತರ ವಾಪಸ್ ಬಂದ್ವಿ. ಸರಿ, ಚೋಕರ್ ತಗೊಳಕ್ ಆಗ್ಲಿಲ್ಲ ಆ ಟೈಮ್ ಕೂಡ. ಫಿನಾನ್ಷಿಯಲಿ ಒಂದ್ ಸ್ವಲ್ಪ ಕಂಡೀಷನ್ ಟೈಟ್ ಆಗಿತ್ತು. ಬಟ್ ಆಕ್ಚುಲಿ ಚೋಕರೇ ಕಡಿಮೆ ಗ್ರಾಮ್ ಇರುತ್ತೆ. ಅದೇನೋ ಆಮೇಲೆ ಎಲ್ಲರೂ ಬೇಡ ಬಿಡು ಇವಾಗ ಜಾಸ್ತಿ ಗ್ರಾಮ್ದೇ ತಗೋ ಅಂತ ಹೇಳಿದ್ರ. ಸರಿ ಆಯ್ತು ಅನ್ಕೊಂಡು ನಾನು ಈ ಅಂದ್ರೆ ಶಾರ್ಟ್ ನೆಕ್ಲೆಸ್ ತಗೊಂಡೆ, ಚೋಕರ್ನ ಅಲ್ಲೇ ಬಿಟ್ಟೆ. ಆಮೇಲೆ ನಂಗೆ ಅವ್ರು ಹೇಳಿದ್ರು ಸಹ ಅಂಗಡಿಯವರು, ನೋಡಮ್ಮ ನಿಮ್ಗೆ ಈ ತರ ಜಾಸ್ತಿ ಗ್ರಾಮ್ದು ದೊಡ್ಡ ನೆಕ್ಲೆಸ್ ಎಲ್ಲ ಸಿಗ್ಬಿಡುತ್ತೆ, ಬಟ್ ಈ ತರ ಕಡಿಮೆ ಗ್ರಾಮ್ ಅಲ್ಲಿ ಸಿಗೋದ್ ತುಂಬಾನೇ ಕಷ್ಟ, ಹಾಗೂ ಈ ತರ ಡಿಸೈನ್ ಸಿಗೋದ್ ತುಂಬಾನೇ ಕಷ್ಟ ಅಂತ. ಬಟ್ ನಾನು ಇಲ್ಲ ಪರವಾಗಿಲ್ಲ, ನಂಗೆ ಜಾಸ್ತಿ ಗ್ರಾಮೇ ಬೇಕು, ನಾನು ಅದನ್ನ ತಗೋಬಿಟ್ಟೆ. ಸೀರಿಯಸ್ಲಿ ಇದನ್ನ ತಗೊಳಕ್ಕೆ ಎಷ್ಟು ವೇಟ್ ಮಾಡಿದೀನಿ. ಅಂಗಡಿಗೆ ಹೋಗ್ತೀನಿ, ಇದನ್ನ ನೋಡ್ತೀನಿ ಮಡಗ್ತೀನಿ, ಅಂಗಡಿಗೆ ಹೋಗ್ತೀನಿ, ಇದನ್ನ ನೋಡ್ತೀನಿ ಮಡಗ್ತೀನಿ, ಎಷ್ಟು ಸತಿ ಮಾಡಿದೀನಿ ಗೊತ್ತಾ ನನ್ನ ತರ. ಅಂಡ್ ಅದಾದ ನಂತರ ಅವಳು ಲಾಂಗ್ ನೆಕ್ಲೆಸ್ ತಗೊಳಕ್ಕೆ ಅಂತ ಹೋಗಿದ್ದು. ಸೊ ಲಾಂಗ್ ನೆಕ್ಲೆಸ್ ತಗೊಳಕ್ಕೆ ಅಂತ ಹೋದಾಗ್ಲೂ ಸಹ ಈ ಚೋಕರ್ ಮೇಲೆ ಅವಳಿಗೆ ಕಣ್ಣು, ಆ ಚೋಕರ್ ಕೊಡಿ, ಇಲ್ಲಿ ನಾನು ನೋಡ್ತೀನಿ, ಹಾಕೊಂಡು ನೋಡ್ತೀನಿ ಅಂತ. ಅಂಡ್ ಅದಾದ್ಮೇಲೆ ಮಮ್ಮಿ ಒಂದ್ಸತಿ ಮಮ್ಮಿದು ಅಂದ್ರೆ ಮಮ್ಮಿಯವ್ರ ಅಮ್ಮಂದು ಮಾಂಗಲ್ಯಚನ್ ಕೊಟ್ಬಿಟ್ಟು ಒಂದು ಮಾಡಿಸ್ಕೊಂಡು, ನಿಮ್ಗೆ ಗೊತ್ತಿರುತ್ತೆ ಬೀಡ್ಸ್ದು ಹಾರ. ಸೊ ಅದನ್ನ ಮಾಡಿಸ್ಕೊಳಕ್ ಹೋದಾಗ್ಲೂ ಅಷ್ಟೇ ನನ್ ಚೋಕರ್ ಅಂತ ಅಲ್ಲೇ ಅವ್ಳು ಕಂಡಿದ್ದು. ಸೊ ಫೈನಲಿ ಇನ್ನೇನ್ ನಾಳೆ ಸೀಮಂತ ಅನ್ನೋ ಟೈಮಲ್ಲಿ ಇವತ್ತು ಹೋಗ್ಬಿಟ್ಟು ಈ ಚೋಕರ್ ಆ ತರ ತಗೊಂಡ್ಬಂದಿದ್ದು. ಸೊ ತುಂಬಾನೇ ಚೆನ್ನಾಗಿದೆ. ಈ ಚೋಕರ್ ಬಂದು 24 ಗ್ರಾಮ್ಸ್ ಇದೆ ಇದು. ಅಂಡ್ ತುಂಬಾನೇ ಲೈಟ್ ವೇಟ್. ಇದು ನೋಡಕ್ಕೆ ಓಕೆ ಎಷ್ಟು ಗ್ರಾಮ್, ಒಂದು 45 ಗ್ರಾಮ್ಸ್ ಇರ್ಬೋದೇನೋ, ತುಂಬಾ ವೇಟ್ ಇರ್ಬೋದೇನೋ ಅಂತ ಅನ್ಸುತ್ತೆ. ಬಟ್ ತುಂಬಾನೇ ಲೈಟ್ ವೇಟ್ ಅಂಡ್ ತುಂಬಾನೇ ಎಲಿಗೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಆಯ್ತಾ. ನೋಡ್ಬೋದು ಇಲ್ಲಿ ಒಂದು ಮಧ್ಯದೊಂದು ಡಿಸೈನ್ ಬರುತ್ತೆ, ಅದನ್ನ ಹಾಕೊಂಡ್ರೆ ಇದು ಕೂಡ ಅಷ್ಟೇ. ಹಿಂಗ್ ಹಾಕೊಂಡಾಗ ಕತ್ತು ತುಂಬಾ ಕೂರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ಸಕ್ಕತ್ತಾಗಿ ಕಾಣುತ್ತೆ. ಸೊ ಈ ಒಂದು ಚೋಕರ್ ಕೂಡ ಅಷ್ಟೇ, ನೀವು ಒಂದು ಸಾರಿ ಹಾಕೊಂಡು ಇದೊಂದು ಚೋಕರ್ ಹಾಕೊಂಡ್ಬಿಟ್ರೆ ಸಾಕು, ತುಂಬಾನೇ ಸಕ್ಕತ್ತಾಗಿ ಕಾಣುತ್ತೆ. ಕೆಳಗಡೆ ಈ ಬೀಡ್ಸ್ ಆಗ್ಲಿ ಪ್ರತಿಯೊಂದಕ್ಕೆ ತುಂಬಾ ಎಲಿಗೆಂಟ್ ಆಗಿದೆ. ಸೊ ಇದು ಬಂದು 24 ಗ್ರಾಮ್ಸ್ ಅಲ್ಲಿ ಸಿಕ್ಕಿದಂತ ಚೋಕರ್ ಅಂಡ್ ಐ ಮೀನ್ ಇವ್ರು ತಗೊಂಡಿದಂತ ಚೋಕರ್. ಸೊ ತುಂಬಾ ಚೆನ್ನಾಗಿದೆ. ಇದ್ರದ್ದು ಡಿಸೈನ್ ನೀವು ನೋಡ್ತೀರಾ, ಸಕ್ಕತ್ತಾಗಿದೆ ಅಲ್ಲ. ಸೊ ನಂಗೆ ಕೊನೆಯದಾಗಿ ಲೈಕ್ ಅಂಗಡಿಯವರ ಅಂಕಲ್ ಹೇಳಿದ್ರು, ಲೈಕ್ ಇದು ಯಾರಿಗೆ ಸೇರ್ಬೇಕು ಅವ್ರಿಗೇನೆ ಇದು ಹೋಗೋದು ಅಂತ. ನನಗೆ ಭಯ, ಎಲ್ಲಿದು ಸೆಲ್ ಆಗ್ಬಿಡುತ್ತೋ ಅಂತ. ಲೈಕ್ ಲಿಟ್ರಲಿ ಫೆಬ್ರವರಿಯಿಂದ ಹಿಡಿದು ಇವಳು ಸೀಮಂತ್ ಆಗಿದ್ದು ಜೂನ್. ಸೊ ಈ 4 months ವೇಟ್ ಮಾಡಿದ್ದಾರೆ ಈ ಚೋಕರ್ ತಗೊಳ್ಳೋದಿಕ್ಕೆ ಅಂತ. ಸೊ ಫೈನಲಿ ನಂಗೆ ಏನ್ ಗೊತ್ತಾ, ನಂಗೆ ಎಲ್ಲ ಲೈಕ್ ನನ್ನ ಜ್ಯುವೆಲ್ರೀಸ್ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ, ಶಾರ್ಟ್ ನೆಕ್ಲೆಸ್, ಲಾಂಗ್ ನೆಕ್ಲೆಸ್, ಹಾರ ಎಲ್ಲ. ಬಟ್ ಸ್ಟಿಲ್ ನನಗೆ ಮನ್ಸ್ಗೆ ಜಾಸ್ತಿ ಕ್ಲೋಸ್ ಆಗಿರೋದು ಬಂದು ಈ ಒಂದು ಚೋಕರ್. ನಂಗೆ ಏನೋ ಗೊತ್ತಿಲ್ಲ, ಅದು ನೋಡಿದ ತಕ್ಷಣ ಅಲ್ಲ ಒಂಥರ ಬಸ್ರಿ ಬಯಕೆ ಅವಾಗ ಸ್ಟಾರ್ಟ್ ಆಗಿತ್ತು ಗೋಲ್ಡ್ ಮೇಲೆ. ಸೊ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಆ ಅಂಕಲ್ ಹೇಳಿದ್ರು ಗೊತ್ತಾ, ಇದನ್ನೇ ಸ್ಕ್ರೀನ್ ಶಾಟ್ ತಗೊಂಡು ಝೂಮ್ ಅಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ತುಂಬಾ ಜನ ಮಾಡಿಸ್ಕೊಂಡಿದ್ದಾರೆ. ನಾವು ಮತ್ತೆ BB ಜ್ಯುವೆಲರ್ಸ್ಗೆ ತುಂಬಾ ಸತಿ ಹೋದಾಗ ಅವಾಗ ಎಲ್ರು ಹೇಳಿದ್ರು, ನಿಮ್ ಚೋಕರ್ನ ನೋಡಿ ತುಂಬಾ ಜನ ಅದ್ರದ್ದು ಫೋಟೋ ತಗೊಂಡ್ಬಂದು ಇದೇ ರೀತಿಯಾಗಿ ಮಾಡಿಸ್ಕೊಂಡು ಹೋಗಿರೋದು ಇದೆ ಅಂತ. ಸೊ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಅಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ, ಹೇಗೆ ಅನ್ಸುತ್ತೆ ಅಂತ. ಸೊ ಇದು ಬಂದು ಚೋಕರ್. ಎಸ್. ಸೊ ನೆಕ್ಸ್ಟ್ ಬಂದು ಇವನ್ ದಿಸ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಒನ್. ಅಕ್ಕ ನಂಗೆ ನಿನ್ನೆ ಮೊನ್ನೆ ಅಲ್ಲ, 1 ಸೆಕೆಂಡ್ ನಾನು ನಿಮ್ಗೆ ಇವಾಗ ಲೈವ್ ಅಲ್ಲಿ ಹೇಳ್ತೀನಿ, ತೋರಿಸ್ತೀನಿ. ನಂಗೆ ಹೇಳಂಗಿಲ್ಲ, ನಾನು ತೋರಿಸ್ತೀನಿ ನಿಮ್ಗೆ. ಭಾಗ್ಯ ಪಾಯಿ ಅಂತ, ಬೇಬಿ ಶವರ್ ಜ್ಯುವೆಲ್ರಿ ಡೀಟೇಲ್ಸ್ ಪ್ಲೀಸ್ ಕೊಡಿ. ಯು ಟುಕ್ ದ ಟಾಪಿಕ್ ಇನ್ ದ ವಿಡಿಯೋ ಅಂಡ್ ದೆನ್ ಫಾರ್ಗಾಟ್ ಟು ಶೋ ಅಂಡ್ ಶೇರ್ ದ ಡೀಟೇಲ್ಸ್. ನೋಡಿ ಇದು ಯಾವತ್ತಿದು, ಎಸ್ಟರ್ಡೇ, ನಿನ್ನೆ 11 ಗಂಟೆಗೆ ಹಾಕಿರೋಂಥ ಮೆಸೇಜ್ ಇದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ. ನಂಗೆ ಇವಾಗ್ಲೂ ಸಹ ನಂಗೆ ಲಾಂಗ್ ಹಾರ ಬಗ್ಗೆ 1 ಗಂಟೆಗೆ
11 ಗಂಟೆಗೆ. ನನ್ಗೆ ಇವಾಗ್ಲೂ ಸಹ ಅಲ್ಲ ಕೇಳ್ತಾರೆ ಲಾಂಗ್ ಹಾರ ಬಗ್ಗೆ ಆಗ್ಲಿ ಅಥವಾ ಬೇಬಿ ಶವರ್ ಸ್ಪೆಸಿಫಿಕ್ ಏನ್ ಗೊತ್ತಾ ಕೇಳೋದು, ಸೀಮಂತ ಜ್ಯುವೆಲ್ರೀಸ್ ಕೊಡಿ ತೋರಿಸಿ, ಸೀಮಂತ ಜ್ಯುವೆಲ್ರೀಸ್ ತೋರಿಸಿ ಅಂತ. ಸೊ ಇದು ಒಂದು ಲಾಂಗ್ ಹಾರ. ಸೊ ಲಾಂಗ್ ಹಾರದು ತುಂಬಾ ರಿಕ್ವೆಸ್ಟ್ ಬಂದಿದೆ, ಇನ್ಫ್ಯಾಕ್ಟ್ ನನಗೂ ಬಂದಿತ್ತು ಲೆಚ್ಚುದು ಲಾಂಗ್ ಹಾರ ನೀವು ಹಾಕೊಂಡಿದ್ರಲ್ಲ ಅದ್ರದ್ದು ತೋರಿಸಿ ಅಂತ ಎಲ್ಲ. ಸೊ ಬನ್ನಿ ಇವಾಗ ರಿವೀಲ್ ಮಾಡೋಣ ಲೆಚ್ಚುದು ಲಾಂಗ್ ಹಾರ ಯಾವ ರೀತಿಯಾಗಿದೆ ಅಂತ. ಇದನ್ನ ಮಾತ್ರ ನಾನು ತುಂಬಾ ಸತಿ ಮನ್ಸ್ಫೂರ್ತಿವಾಗಿ ಇದನ್ನ ಹಾಕೊಂಡಿದೀನಿ. ಈ ಲಾಂಗ್ ಹಾರ ನಾನು ತುಂಬಾ ಸತಿ ಸಿಕ್ಕಾಪಡೆ ಹಾಕೊಂಡಿದೀನಿ. ಸೊ ಎಸ್, ಆಕ್ಚುಲಿ ಇದನ್ನ ತೋರ್ಸಕ್ಕೆ ಇಂತಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಜ್ಯುವೆಲ್ರೀಸ್ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಬಿಡ್ತೀವಿ. ಮನೇಲಿ ಇಡೋದು ಅಷ್ಟು ಸೇಫ್ ಅಲ್ಲ ಅಲ್ವಾ ಜ್ಯುವೆಲ್ರೀಸ್, ಅದಕ್ಕೆ ಬ್ಯಾಂಕ್ ಅಲ್ಲಿ ಇಟ್ಬಿಡ್ತೀವಿ. ಸೊ ಇವಾಗ ಏನಪ್ಪಾ ಅಂದ್ರೆ ಇನ್ನೇನ್ ಹಬ್ಬ ಬರ್ತಾ ಇದೆ ಅಲ್ವಾ, ಸೊ ಹಬ್ಬದ ಟೈಮಲ್ಲಿ ಒಂದ್ ಸ್ವಲ್ಪ ಒಡವೆ ಹಾಕೊಳ್ಳೋಣ ಅಂತ ಅನ್ಕೊಂಡು ತಗೊಂಡ್ಬಂದಿದ್ದು. ನನ್ನ ತಗೊಂಡ್ ಬಂದಿದ್ದು. ಸೊ ಅಕ್ಕ ಹೇಳು. ಸೊ ಎಸ್, ಇದು ಬಂದು ಲಚ್ಚುದು ಲಾಂಗ್ ಹಾರ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ತುಂಬಾನೇ ಎಲಿಗೆಂಟ್ ಡಿಸೈನ್ ಅಂತ ಸಖತ್ತಾಗಿ ಕಾಣುತ್ತೆ. ಅಂಡ್ ಈ ಲಾಂಗ್ ಹಾರ ನೋಡಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಒಂದು 100 ಗ್ರಾಮ್ಸ್ ಮೇಲಿದೆ ಈ ಲಾಂಗ್ ಹಾರ ಅಂತ ಕೇಳ್ತಾರೆ. ಆ ರೀತಿಯಾಗಿ ಇರುವಂತ ಒಂದು ಡಿಸೈನ್ ಇದು. ಸೊ ಅದ್ರದ್ದು ಎಷ್ಟು ಗ್ರಾಮ್ ಅಂತ ನನಗೆ ಲಾಸ್ಟ್ ಹೇಳ್ತೀನಿ, ಫಸ್ಟ್ ಡಿಸೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಮೇಲ್ಗಡೆಯಿಂದ ಬರೋ ಹಾಗಿದ್ರೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಎರಡು ಈ ತರ ಶಂಖ ತರ ಇದೆ ಆಯ್ತಾ. ಸೊ ಶಂಖ ತರ ಹೀಗೆ ಕಂಟಿನ್ಯೂ ಆಗ್ತಾ ಬರ್ತಾ ಬರ್ತಾ ಮತ್ತೆ ಎರಡನೇ ಸ್ಟೆಪ್ ಅಲ್ಲಿ 2 ಡಿಫ್ರೆಂಟ್ ಡಿಸೈನ್ ಇದೆ. ಮತ್ತೆ ಅದರ ಕೆಳಗಡೆ ಲೈಕ್ ಒಂದು ಶಂಖ, ಎರಡನೇ ಸ್ಟೆಪ್ ಅಲ್ಲಿ 2 ಡಿಫ್ರೆಂಟ್ ಡಿಸೈನ್, ಮತ್ತೆ ಮೂರನೇ ಸ್ಟೆಪ್ ಅಲ್ಲಿ 3 ಲಕ್ಷ್ಮಿ. ಸೊ ಈ ರೀತಿಯಾಗಿ ಬರುತ್ತೆ. ಹಾಗೆ ಕೆಳಗಡೆ ಬರ್ತಾ ಬರ್ತಾ ಮತ್ತೆ ಒಂದು ಪೀಕಾಕ್ ಡಿಸೈನ್, ಅದರಲ್ಲಿ ಚಿಕ್ಕ ಚಿಕ್ಕ ಪೀಕಾಕ್ ಡಿಸೈನ್, ಒಂಥರ ತುಂಬಾ ಎಲಿಗೆಂಟ್, ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ ಈ ಒಂದು ಲಾಂಗ್ ಹಾರದಲ್ಲಿ ಅಂತ ಅನ್ಸುತ್ತೆ. ಅಂಡ್ ಆಮೇಲೆ ಮಧ್ಯದಲ್ಲಿ ಆ ಲಕ್ಷ್ಮಿ ಹಾಗೆ ಎದ್ದು ಬರ್ತಾ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಲಕ್ಷ್ಮಿನ ಡಿಸೈನ್ ಮಾಡಿದ್ದಾರೆ. ಪಕ್ಕದಲ್ಲಿ ಆನೆ, ಮೇಲ್ಗಡೆ ಪೀಕಾಕ್, ಆ ತರ ಎಲ್ಲ. ಅಂಡ್ ಇದ್ರದ್ದು ಇನ್ನೂ ತುಂಬಾ ಚೆನ್ನಾಗಿ ಅನ್ಸೋದು ಏನಪ್ಪಾ ಅಂದ್ರೆ ಈ ಕೆಳಗಡೆ ಬೀಡ್ಸ್ ಸಕ್ಕತ್ತಾಗಿ ಅನ್ಸುತ್ತೆ. ಆಕ್ಚುಲಿ ನಾವು ಅವತ್ತು ಈ ಲಾಂಗ್ ಹಾರನ ತಗೋಬೇಕಾದ್ರೆ ಈ ಕೆಳಗಡೆ ಬೀಡ್ಸ್ ನ ಚೇಂಜ್ ಮಾಡೋಣ ಅಂತ ಅನ್ಕೊಂಡ್ವಿ. ಅಂದ್ರೆ ಈ ಬೀಡ್ಸ್ ಬೇಡ ನಮ್ಗೆ, ಈ ತರ ಡಾರ್ಕ್ ಗ್ರೀನ್ ಬೀಡ್ಸ್ ನೇ ಹಾಕಿ ಅಂತ ಹೇಳಿದ್ವಿ. ಬಟ್ ಅವ್ರು ಹೇಳಿದ್ರು ಬೇಡ ಮೇಡಮ್ ಇದನ್ನೇ ಯೂಸ್ ಮಾಡಿ ಸ್ವಲ್ಪ ದಿವಸ, ನಿಮಗೆ ಇದೇನಾದ್ರೂ ಬೋರ್ ಆದ್ರೆ ಅವಾಗ ಅದನ್ನ ಯೂಸ್ ಮಾಡಿರಂತೆ ಅಂತ. ಬಿಕಾಸ್ ಇದು ತುಂಬಾ ರೇರ್ ಕಲರ್, ಇದು ತುಂಬಾನೇ ರೇರ್ ಕಲರ್ ಅಂತ. ಸೊ ಆಮೇಲೆ ಹೌದಲ್ವಾ ಅಂತ ಅನ್ಕೊಂಡು ಮತ್ತೆ ಇದನ್ನೇ ಯೂಸ್ ಮಾಡ್ತಾ ಮಾಡ್ತಾ ಹೋಗಿದ್ದೆ. ಇಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಸಕ್ಕತ್ತಾಗಿ ಅನ್ಸುತ್ತೆ. ಅಂಡ್ ಈ ಒಂದು ಲಾಂಗ್ ಹಾರ ಬಂದ್ಬಿಟ್ಟು ಚೋಕರ್ ಆಗ್ಲಿ ನೆಕ್ಲೆಸ್ ಆಗ್ಲಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಲೈಕ್ ತುಂಬಾನೇ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಅಂತಾನೆ ಹೇಳಿ ಮಾಡಿಸಿರೋ ಅನ್ನೋ ಆ ತರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ಈ ಕೆಳಗಡೆ ಪುಟ್ಟ ಜುಮ್ಕಾ ತರ ಬಂದಿದೆ, ಸಖತ್ತಾಗಿ ಬಂದಿದೆ. ಇದ್ರ ಡಿಸೈನ್ ತುಂಬಾನೇ ಚೆನ್ನಾಗಿ ಎಲಿಗೆಂಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಬೈ ಚಾನ್ಸ್ ನಾವು ಇದನ್ನೇ ಫೋಟೋ ತೆಗೆದು ಮಾಡಿಸ್ತೀವಿ ಅಂದ್ರೂ ಲೈಕ್ ನಮ್ಗೆ ಫಸ್ಟೇನೆ ಗೋಲ್ಡ್ ಶಾಪರ್ ಹೇಳ್ಬಿಡ್ತಾರೆ, ನೀವು ಈ ತರ ಫೋಟೋನ ಇರೋದನ್ನ ಮಾಡಿಸ್ಬೇಕು ಅಂದ್ರೆ ಅದೇ ರೀತಿಯಾಗಿ ಬರೋದಿಲ್ಲ, ಸ್ವಲ್ಪನಾದ್ರೂ ಹಾಗೆ ಆಗುತ್ತೆ, ಹೆಚ್ಚು ಕಡಿಮೆ ಹಾಗೆ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಗ್ರಾಮ್ಸ್ ಅಲ್ಲಿ ಆಗ್ಲಿ ಅಥವಾ ಡಿಸೈನ್ ಅಲ್ಲಿ ಆಗ್ಲಿ ಪ್ಯಾಟರ್ನ್ ಅಲ್ಲಿ ಆಗ್ಲಿ ಅಂತ. ಬಟ್ ಇದು ನಾವು ರೆಡಿಮೇಡ್ ತಗೊಂಡಿದ್ದು. ನಾವು ಆಲ್ಮೋಸ್ಟ್ ಈ ತರ ಜ್ಯುವೆಲ್ರೀಸ್ ಎಲ್ಲ ರೆಡಿಮೇಡೇ ತಗೋತೀವಿ. ಬಿಕಾಸ್ ಮಾಡ್ಸಕ್ ಹೋಗ್ಬಿಟ್ಟು ಅದು ಸ್ವಲ್ಪ ಹಾಳಾದ್ರೆ ಮತ್ತೆ ಬಿಡಕ್ಕೂ ಆಗಲ್ಲ, ಅವರು ಇಲ್ಲ ನೀವು ಮಾಡ್ಸಿದ್ದೀರ ಅಂತ ಕೊಟ್ಟು ಬಿಡ್ತಾರೆ. ಸೊ ಅದೊಂಥರ ಬೇಜಾರಾಗ್ತಾ ಇರುತ್ತೆ. ಅದಕ್ಕಿಂತ ನಾವು ಹೋಗ್ಬಿಟ್ಟು ತುಂಬಾ ಹುಡುಕಿ ರೆಡಿಮೇಡೇ ತಗೋತೀವಿ. ಹೌದು, ಇನ್ಫ್ಯಾಕ್ಟ್ ಇದು ತಗೊಳಕ್ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೆಕ್ಲೆಸ್ ಏಂತ ತಗೊಂಡಿದ್ದೆ ಅಂತ ಅಂದ್ರೆ ಬಿಕಾಸ್ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಸರಿ ಆಯ್ತು ಏನಾದ್ರು ತಗೋಬೇಕು ಗೋಲ್ಡ್ ಅಲ್ಲಿ ಅಂತ ಈ ನೆಕ್ಲೆಸ್ ತಗೊಳಕ್ ಹೋಗಿದ್ದು. ಅಂಡ್ ನನ್ ಬಜೆಟ್ ಇದ್ದಿದ್ದು 30-35 ಗ್ರಾಮ್ಸ್ ಅಂತ ತಗೊಳ್ಳೋಣ ಅಂತ. ಬಟ್ ದೆನ್ ಇದು ನೋಡಿದ ತಕ್ಷಣ ಸುಮ್ನೆ ಆಗ್ಬಿಟ್ಟೆ. ನಾನು ಏನೋ ಹೇಳಿಲ್ಲ, ಬಟ್ ಅರುಣ್ ಹೊಸಕ್ಕೆಲ್ಲ ತಗೋ ಪರವಾಗಿಲ್ಲ ಅಂತ ಅಂದ್ರು. ಸೊ ಇವಾಗ ಅದೇ ಹಾಗೆ ಹೇಳ್ದಂಗೆ ಸೇವಿಂಗ್ಸ್ ಆಗ್ಲಿ ಮುಯಿ ಆಗಿರ್ಲಿ ಎಲ್ಲ ಸುಮ್ನೆ ದುಡ್ಡೆಲ್ಲ ಕೂಡ ಹಾಕಿ ಹಾಗೂ ಅರುಣ್ ಕೂಡ ಹೆಲ್ಪ್ ಮಾಡಿದ್ರು. ಸೊ ಎಲ್ಲಾ ಸೇರ್ಕೊಂಡು ಈ ಒಂದು ನೆಕ್ಲೆಸ್ ನ ತಗೊಂಡ್ವಿ. ಸೊ ಒಂಥರ ತುಂಬಾನೇ ಮನ್ಸಿಗೆ ಹತ್ರ. ಬಿಕಾಸ್ ನನ್ನ ಸೀಮಂತದ ಕಲೆಕ್ಷನ್ಸ್, ನನ್ನ ಸೀಮಂತದ ಜ್ಯುವೆಲ್ರೀಸ್ ಅಂತ ಹೇಳಕ್ಕೆ ಒಂಥರ ಖುಷಿ ಆಗುತ್ತೆ. ಅಂಡ್ ನಮ್ದು ಗೋಲ್ಡ್ ಯಾವ್ದೇ ಆಗಿರ್ಲಿ ನಾವು ಅಕ್ಕ ತಂಗಿ ಮಮ್ಮಿ ಎಲ್ಲರೂ ಶೇರ್ ಮಾಡ್ಕೋತೀವಿ. ನಿನಗಿದ್ ಬೇಕಾ ತಗೋ, ಬೇಡವಾ ನಾನು ಹಾಕೋತೀನಿ. ಸೊ ನಾವ್ ಆತರ. ಸೊ ಎಸ್, ಇದನ್ನ ಅಕ್ಕ ನೀನು ಹಾಕೊಂಡಿದ್ಯಲ್ಲ? ನಾನು ಹಾಕೊಂಡಿದ್ದೀನಿ, ನಾನೊಂದ್ 2 ಸತಿ ಹಾಕೊಂಡಿದ್ದೀನಿ ಅನ್ಕೋತೀನಿ ನಾನು ಇದನ್ನ. ಸೊ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಎಲಿಗೆಂಟ್ ಆಗಿ ಕಾಣುತ್ತೆ. ಡೆಫಿನೆಟ್ಲಿ ಏನಾದ್ರೂ ಮಾಡಿಸ್ಕೋಬೇಕು ಅಂದ್ರೆ ಮಾಡಿಸ್ಕೋಬಹುದು. ಸೊ ಇದ್ರದ್ದು ಕಂಪ್ಲೀಟ್ ಗ್ರಾಮ್ಸ್ ಬಂದು ಇದು 72 ಗ್ರಾಮ್ಸ್ ಏನೋ ಇರೋದು. ಬಟ್ ಈ ಸ್ಟೋನ್ಸ್ ಎಲ್ಲ ಕಳೆದು ಇದು ಬಂದು 67 ಗ್ರಾಮ್ಸ್ ಬರುತ್ತೆ ಆಲ್ ಓವರ್. ಈ ಸ್ಟೋನ್ಸ್ ಮತ್ತೆ ಈ ಬೀಡ್ಸ್ ಎಲ್ಲಾನು ಕಳೆದು 67 ಗ್ರಾಮ್ಸ್ ಇದೆ. ಬಟ್ ನೋಡೋದಕ್ಕೆ ಹೇಗೆ ಅನ್ಸುತ್ತೆ ಅಂದ್ರೆ ಇಲ್ಲ ಒಂದು 100 ಗ್ರಾಮ್ಸ್ ಪ್ಲಸ್ ಇದೆ ಅಂತಾನೆ ಅನ್ಸುತ್ತೆ. ಬಿಕಾಸ್ ಈ ಲಕ್ಷ್ಮಿ ಆಗ್ಲಿ ಇಲ್ಲಿ ಮಾಡಿರುವಂತ ಡಿಸೈನ್ಸ್ ಆಗ್ಲಿ ತುಂಬಾ ದಪ್ಪ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ಬಟ್
ಆಕ್ಚುಲಿ ಲೈಟ್ ವೇಟ್ ಆಗಿನೇ ಮಾಡಿದ್ರೆ ವೇಟ್ ಅನ್ಸುತ್ತೆ ಈ ತರ ಯಾವ್ದು ಲೈಟ್ ವೇಟ್ ಅಂದ ತಕ್ಷಣ ಯಾವ್ದು ಟೊಳ್ಳು ಅಂತ ಆತರ ಮಾಡಿದ್ದಾರೆ. ಕ್ವಾಲಿಟಿ ಚೆನ್ನಾಗೇ ಇದೆ. ಈ ಒಂದು ನೆಕ್ಲೆಸ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ, ತುಂಬಾ ಬೇರೆ ಬೇರೆ ಡಿಸೈನ್ಸ್ ಇದೆ ಒಂದು ನೆಕ್ಲೆಸ್ ಅಲ್ಲಿ. ಸೊ ಅದ್ರದ್ದು ಲುಕ್ಕೇ ಅದು, ಲೈಕ್ ಬೇರೆ ಬೇರೆ ಡಿಸೈನ್ಸ್, ಲಕ್ಷ್ಮಿ ಆಗಿರ್ಲಿ, ಆನೆ ಆಗಿರ್ಲಿ, ಅಥವಾ ಈ ತರ ಶಂಖ ಆಗಿರ್ಲಿ, ಬೇರೆ ಬೇರೆ ಡಿಸೈನ್ಸ್ ಇದೆ. ಇಲ್ಲಿಂದ ಒಂದ್ ಡಿಸೈನ್, ಇಲ್ಲಿಂದ ಒಂದ್ ಡಿಸೈನ್, ಇಲ್ಲಿಂದ ಒಂದ್ ಡಿಸೈನ್, ಒಂಥರ ಎಲಿಗೆಂಟ್ ಹೇಳ್ತೀವಲ್ಲ ಹಂಗೆ. ಜಾತ್ರೆ ಒಂದು, ಎಲಿಗೆಂಟ್ ಒಂದು. ಸೊ ದಿಸ್ ಕಮ್ಸ್ ಇನ್ ಎಲಿಗೆಂಟ್ ಕ್ಯಾಟಗರಿ. ಸೊ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಒಂದು ಪ್ಲೇನ್ ಸ್ಯಾರಿಗೆ ಈ ಒಂದು ಲಾಂಗ್ ಹಾರ ಹಾಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಈ 3 ಜ್ಯುವೆಲರಿ ಪೀಸ್ ಏನಿದೆ ಅದನ್ನ ಇಂಡಿವಿಜುವಲ್ ಆಗಿ ಹಾಕೊಂಡ್ರು ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಜೊತೆಲಿ ಹಾಕೊಂಡ್ರು ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿಯಾಗಿದೆ. ಆಕ್ಚುಲಿ ನೀವು ಯಾವುದೇ ಜ್ಯುವೆಲರಿನ ತಗೊಳಕ್ ಹೋದಾಗ್ಲೂ ಅದನ್ನ ತುಂಬಾ ಯೋಚನೆ ಮಾಡಿ ತಗೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಒಂದು ಚಿಕ್ಕ ಅಡ್ವೈಸ್ ನ ಬರ್ತೀವಿ. ಡೆಫಿನೆಟ್ಲಿ ಯೋಚನೆ ಮಾಡಿ ತಗೊಂತಾರೆ. ಬಟ್ ಏನಪ್ಪಾ ಅಂದ್ರೆ ಅದನ್ನ ನೋಡ್ಬೇಕು, ಅದು ಬರೀ ಈ ತರ ಒಂದು ಪರ್ಟಿಕ್ಯುಲರ್ ಸ್ಯಾರಿಗೆ ಅಥವಾ ಬರೀ ರೇಷ್ಮೆ ಸ್ಯಾರಿಗೆ ಚೆನ್ನಾಗಿ ಕಾಣಿಸ್ಬಾರ್ದು. ಅದು ನೀವು ಬೇರೆ ತರ ಸ್ಯಾರೀಸ್ ಉಟ್ಕೊಂಡಾಗ್ಲೂ ತುಂಬಾ ಚೆನ್ನಾಗಿ ಕಾಣಬೇಕು. ಮತ್ತೆ ಇಫ್ ಬೈ ಚಾನ್ಸ್ ಈ ಒಂದು ಲಾಂಗ್ ಹಾರಕ್ಕೆ ನಿಮ್ಮ ಹತ್ರ ಆಲ್ರೆಡಿ ಇರುವಂತ ನೆಕ್ಲೆಸ್ ಮ್ಯಾಚ್ ಆಗುತ್ತಾ, ಸೊ ಆ ರೀತಿಯಾಗ ಎಲ್ಲ ಯೋಚನೆ ಮಾಡಿ ಜ್ಯುವೆಲ್ರಿನ ತಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬಾ ಇವಾಗ ನೀವು ತಗೊಳ್ಳೋಂಥ ಜ್ಯುವೆಲರಿನೇ ಡಿಫ್ರೆಂಟ್, ನಿಮ್ಮ ಹತ್ರ ಇರೋ ಜ್ಯುವೆಲರಿನೇ ಡಿಫ್ರೆಂಟ್ ಅಂದ್ರೆ ಅದೆರಡನ್ನೂ ಹೊಟ್ಟೆಗೆ ಹಾಕಿದಾಗ ತುಂಬಾ ಆಡ್ ಆಗಿ ಕಾಣುತ್ತೆ. ಸೊ ಆದಷ್ಟು ಈ ತರ ಪ್ಲಾನ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಹೌದು. ಸೊ ಓಕೆ ಫ್ರೆಂಡ್ಸ್, ಇದಷ್ಟು ಬಂದು ಲಚ್ಚುವ ಸೀಮಂತದ ಜ್ಯುವೆಲರೀಸ್. ಎಸ್. ಸೊ ನಿಮ್ಗೆ ಇದ್ರಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯ್ತು ಅಂತ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಪ್ರಾಬ್ಲಿ ಇದಷ್ಟೇ ಅನ್ಸುತ್ತೆ ನಮ್ ಜ್ಯುವೆಲರಿ ಬ್ಲಾಗ್. ಇನ್ನು ಯಾವ ಜ್ಯುವೆಲರಿ ಮುಗೀತು, ಇನ್ನ ಜ್ಯುವೆಲರಿ ತಗೊಳ್ಳೋದು. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಜನ ಅನ್ಕೋಬಹುದು ನಿಮ್ಮ ಹತ್ರ ಏನ್ ಅಷ್ಟು ದುಡ್ಡು. ನಂಗೆ ಆಕ್ಚುಲಿ ಮೊನ್ನೆ ನಾನು ಜ್ಯುವೆಲರಿ ಬ್ಲಾಗ್ ನ ಹಾಕಿದಾಗ ತುಂಬಾ ಜನ ಅಂದ್ರೆ ಇದಾರಲ್ಲ ಒಂದು 3-4 ಜನ ಆ ತರಾನೇ ಕಾಮೆಂಟ್ ಮಾಡ್ಬೇಕು ಅಂತ ಕೂತಿರೋರು. ಸೊ ಅವ್ರು ಮಾಡಿದ್ದು, ಅಯ್ಯೋ ನಿಮ್ಗೇನು ಶೋ ಆಫ್ ಮಾಡ್ತೀರಾ, ಅಯ್ಯೋ ಅವಳು ಬರೀ ಅದೇನೇ ಕೆಲಸ ಅದು ಇದು ಅಂತ ಎಲ್ಲ. ಬಟ್ ಏನಪ್ಪಾ ಅಂದ್ರೆ ನೀವು ಕೇಳೋದಕ್ಕೆ ನಾವು ತೋರಿಸೋದು ಫಸ್ಟ್ ಪಾಯಿಂಟ್ ಅದು. ಅಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ತುಂಬಾ ಟೈಮ್ ಇಂದ ನಾವು ಜ್ಯುವೆಲರೀಸ್ಗೆ ಅಂತ ಇನ್ವೆಸ್ಟ್ ಮಾಡಿರ್ಲಿಲ್ಲ, ಆಯ್ತಾ. ಸೊ ಲಚ್ಚು ಮದ್ವೆನಲ್ಲೂ ನೀವು ನೋಡಿದ್ರೆ ಲಚ್ಚುಗೆ ಅಂತ ನಾವು ಹೋಗ್ಬಿಟ್ಟು ಯಾವತ್ತೂ ಜ್ಯುವೆಲರಿ ತರಲಿಲ್ಲ. ಬಿಕಾಸ್ ಅವ್ರ ಜ್ಯುವೆಲರಿ ತುಂಬಾ ಮುಂಚೆನೆ ಮಾಡಿ ಇಟ್ಬಿಟ್ಟಿದ್ರು, ಅಂದ್ರೆ ಕೋವಿಡ್ಗಿಂತ ಮುಂಚೆನೆ ನಮ್ಮಮ್ಮ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಅವ್ರ ಜ್ಯುವೆಲರೀಸ್ನ. ಸೊ ಆ ರೀತಿಯಾಗಿ ಇದ್ದಿದ್ರಿಂದ ಕೋವಿಡ್ ಆದ್ಮೇಲಿಂದ ಇಲ್ಲಿ ತನಕ ಲೈಕ್ ಲಾಸ್ಟ್ ಇಯರ್ ಫೆಬ್ರವರಿ ತನಕ ನನ್ನ ಲೋನ್ ಇವಾಗ 3 ತಿಂಗಳು ಮುಂಚೆ ನನ್ನ ಲೋನ್ ತೀರಿಸಿದ್. ನಾನು ಲೋನ್ 4 ವರ್ಷ 3 ವರ್ಷ ಕಟ್ಟಿದ್ದು ಜ್ಯುವೆಲರೀಸ್ಗೆ ಅಂತ ತಗೊಂಡಿದ್ ಲೋನು. ಇವಾಗ ಜಸ್ಟ್ 3 ಮಂತ್ಸ್ ಮುಂಚೆ ನಾನು ನನ್ನ ಲೋನ್ ನ ತೀರಿಸಿದ್ದು. ಸೊ ಇದು ಶೋ ಆಫ್ ಅಲ್ಲ, ಕಷ್ಟಪಡ್ತೀವಿ. ಬಟ್ ಏನಪ್ಪಾ ಅಂದ್ರೆ ನಾವ್ ತೋರ್ಸಿದ್ರೆ ಡಿಸೈನ್ಸ್ ನಿಮ್ಗೂ ಇಷ್ಟ ಆಗಿ ಓಕೆ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಲ್ವಾ, ಹೊಸ ಮದುವೆ ಹೆಣ್ಣು ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಜ್ಯುವೆಲರೀಸ್ ಮಾಡ್ಸಕ್ ಹೋದಾಗ ಅವ್ರಿಗೊಂದು ಐಡಿಯಾ ಬರುತ್ತೆ, ಸೇಮ್ ಡಿಸೈನ್ ಬೇಕು ನಮ್ಗೆ, ಈ ತರ ಡಿಸೈನ್ ಇನ್ನು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ ತರ ಡಿಸೈನ್ಸೇ ಮಾಡಿಸ್ಕೋಬಹುದು. ಬಟ್ ಏನಪ್ಪಾ ಅಂದ್ರೆ ಅದು ಅಲ್ಲದಂತೆ ಇನ್ನೊಂದೇನೋ ಹೇಳ್ತಾ ಇದ್ದೆ ನಾನು. ಸೊ ಆ ಕೋವಿಡ್ ಟೈಮ್ ಇಂದ ಲೈಕ್ 2019 ಇಂದ ಹಿಡಿದು ಈ 2023 ತನಕನೂ ಯಾವುದೇ ತರಹದ ಜ್ಯುವೆಲರೀಸ್ ತಗೊಂಡಿರಲಿಲ್ಲ. ಸೊ ಅದಾದ್ಮೇಲೆ ಲೈಕ್ 2023 ಫೆಬ್ರವರಿ ಆದ್ಮೇಲೆ ಜ್ಯುವೆಲರೀಸ್ಗೆ ನಾವು ಇನ್ವೆಸ್ಟ್ ಮಾಡಿದ್ವಿ. ಸೊ ಅಲ್ಲಿ ತನಕ ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಂಡಿದ್ವಿ, ಓಕೆ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರು ಬೇಕಂದ್ರೆ ತಗೊಳ್ಳೋಣ ಅಂತ. ಸೊ ಸೇವಿಂಗ್ಸ್ ಮಾಡಿದ್ನ ಇವಾಗ ಇನ್ವೆಸ್ಟ್ ಮಾಡಿದ್ವಿ. ಏನ್ ಪದೇ ಜ್ಯುವೆಲರೀಸ್ ತಗೊಳ್ಳೋಷ್ಟು ಹಣನೂ ಯಾರಿಗೂ ಬರೋದಿಲ್ಲ. ಬಿಕಾಸ್ ಇವಾಗ ಗೋಲ್ಡ್ ರೇಟ್ ಏನಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಗಗನಕ್ಕೆ ಏರಿದೆ. ಇವಾಗ ನಾವು ಜ್ಯುವೆಲರಿಗೆ ಇನ್ವೆಸ್ಟ್ ಮಾಡಕ್ ಹೋಗೋದು ದಡ್ತನ. ಬಟ್ ಅವಾಗ ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇತ್ತು ಗೋಲ್ಡ್ ರೇಟ್. ಅಂಡ್ ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿತ್ತು ಅದು 5000 ಮೇಲೆ ಕ್ರಾಸ್ ಆಗೇ ಆಗುತ್ತೆ ಇಯರ್ ಎಂಡ್ ಅಷ್ಟರಲ್ಲಿ ಅಂತ. ಸೊ ಆ ಒಂದು ಮುಂದಾಲೋಚನೆನ ಇಟ್ಕೊಂಡು ನಾವು ಗೋಲ್ಡ್ ನ ತಗೊಂಡಿದ್ದು ಅಂಡ್ ಅದನ್ನ ನಿಮ್ ಜೊತೆ ಶೋಕೇಸ್ ಮಾಡಿದ್ದು ಅಷ್ಟೇ, ಅದಲ್ದಂತೆ ಬೇರೆ ಇನ್ನೇನು ಇಲ್ಲ. ಸೊ ಫ್ರೆಂಡ್ಸ್, ಅಷ್ಟೇ ಇವತ್ತಿನ ವ್ಲಾಗ್. ಅಂಡ್ ನಿಮ್ಗೆ ಈ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ವ್ಲಾಗರ್ ಸುಪ್ರಿಯಾ ಹಾಗೂ ಲಚ್ಚುಸ್ ಪ್ರಪಂಚಗೆ ಇನ್ನೂ ಹೆಚ್ಚು ಒಳ್ಳೆ ಕಾಂಟೆಂಟ್ಸ್ ನ ಕೊಡ್ತಾ ಇರ್ತೀವಿ. ತುಂಬಾ ಪ್ಲಾನ್ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಬೇರೆ ತರ ಸ್ವಲ್ಪ ಔಟ್ ಆಫ್ ಬಾಕ್ಸ್ ಹೋಗೋಣ, ಅದೇ ಡೈಲಿ ರೂಟೀನ್ ನ ಏನ್ ತೋರಿಸೋದು ಅಂತ. ಸೊ ಸ್ವಲ್ಪ ಹೊಸದಾಗಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಈ ಒಂದು ಹೊಸ ಟ್ರಯಲ್ಗೆ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಬೇಕು ಫ್ರೆಂಡ್ಸ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಅಂತ ಪ್ರತಿಯೊಬ್ಬರು. ತುಂಬಾ ಜನ ಎಷ್ಟು ಗೊತ್ತಾ, ತುಂಬಾ ಜನ ಆಲ್ಮೋಸ್ಟ್ ನಾನು ಇದನ್ನು ಲೈವ್ ತೋರಿಸ್ತೀನಿ, ಎಷ್ಟು ಜನ ಸಬ್ಸ್ಕ್ರೈಬ್ ಆಗದಲ್ಲ ಹಂಗೆ ನೋಡ್ತೀರಿ ಗೊತ್ತಾ ಬ್ಲಾಗು. ಎಲ್ಲ ನೋಡ್ತೇವೆ ಅದನ್ನ. ಓಕೆ, ಸೊ ಇಲ್ಲಿ ಬಂದು ನಾನ್ ಸಬ್ಸ್ಕ್ರೈಬರ್ಸ್ 58.4% ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅದೇ ವ್ಲಾಗ್ಸ್ ನ ನೋಡ್ತಾರೆ. ಅಂಡ್ 41.5% ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ಸೊ
ಅಂದ್ರೆ 100% ಎಲ್ಲರೂ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಆಲ್ಮೋಸ್ಟ್ 58 ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬಿಕಾಸ್ ನಿಮ್ ಸಬ್ಸ್ಕ್ರಿಪ್ಷನ್ ಅಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಯಾವ ತರ ಅಂತ ಅಂದ್ರೆ ಸ್ವಲ್ಪ ಎನ್ಕರೇಜ್ಮೆಂಟ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಇನ್ನು ಓಕೆ ತುಂಬಾ ಜನ ಇಷ್ಟ ಮಾಡ್ತಾರೆ, ಆ ತರ ಇರುತ್ತೆ. ಓಕೆ, ನಮ್ಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ಗೆ ನಾವು ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ಸ್ ಕೊಡ್ಬೇಕು ಅನ್ನೋ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ನೀವು ಒಂದು ಟಂಗ್ ಅಂತ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಿಡಿಯೋಸ್ ನೋಡಿ. ಇದೊಂದು ರಿಕ್ವೆಸ್ಟ್ ಕನ್ನಡ ಬ್ಲಾಗರ್ ಸುಪ್ರಿಯಾ ಇಂದ ಹಾಗೂ ಲಕ್ಷಸ್ ಪರ್ಪಂಚ ಇಂದ. ಅಂಡ್ ಈ ಬ್ಲಾಗ್ ಇಲ್ಲಿಗೆ ಮುಗಿಸೋಣ, ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬಾಯ್.